ಅಧಿಕ ಮಾಸಕ್ಕೆ ಪುರುಷೋತ್ತಮ ಮಾಸ ಅಂತಲೇ ಹೆಸರು. ಈ ಅಧಿಕ ಮಾಸದಲ್ಲಿ ಈ ಒಂದು ಭಗವದ್ಗೀತೆಯ ಮಹತ್ವ ಏನು ಅಂತ? ಭಗವತ್ ಚಿಂತನೆ ಶಿಖರಪ್ರಾಯವಾಗಿರುವ ನಮ್ಮ ಸಮಗ್ರ ವಿಶ್ವದ ಏಕೈಕ ಮನಃಶಾಸ್ತ್ರ, ತತ್ವಶಾಸ್ತ್ರ, ವೇದಾಂತಶಾಸ್ತ್ರ, ಮುಕ್ತಿಶಾಸ್ತ್ರ ಅದು ಶ್ರೀಮದ್ ಭಗವದ್ಗೀತೆ. ಈ ಪುರುಷೋತ್ತಮ ಯೋಗದಲ್ಲಿ ಕೃಷ್ಣ ಹೇಳ್ತಾನೆ, ಇದು ಒಂದು ಮರ, ಪೂರ್ತಿ ಅಶ್ವತ್ಥ ವೃಕ್ಷ, ಇದು ಬೇರ್ ಮೇಲ್ಗಡೆ ಇದೆ, ನಾವೆಲ್ಲ ಕೆಳಗಡೆ ಇದ್ದೀವಿ. ಸೊ ಎಕ್ಸಾಕ್ಟ್ಲಿ ಏನು? ಊರ್ಧ್ವ ಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್ ಅಂತ. ತುಂಬ ಸುಲಭ. ಮೇಲೊಬ್ಬ ಇದ್ದಾನೆ, ಕೆಳಗೊಂದಿದೆ. ಇಲ್ಲಿ ಭಗವಂತನ ನೋಡಬೇಕು, ಒಳಗಡೆ ಆ ಮೋಕ್ಷದಲ್ಲಿ ಭಗವಂತನ ಅನುಭವ ಬರಬೇಕು ಅಂದ್ರೆ ಯಾವ ಥರ ಬಿಡಿಸ್ಕೊಳ್ಳೋದು, ಯಾವ ಥರ ನಾವು ಇದನ್ನ ಬಿಡಿಸ್ಕೋಬೇಕು ಅಂತ ಕೃಷ್ಣ ಹೇಳ್ತಾನೆ. ಅಸಂಗ ಅನ್ನುವುದಕ್ಕೆ ಅಂದರೆ ಭಗವಂತ, ಅವನ ಜೊತೆಗೆ ಸಂಘ. ನೀವು ಅವನ ಜೊತೆಗಿದ್ರೆ ಇಲ್ಲಿ ಭಯ ಇಲ್ಲ, ನೀವು ಇದರ ಜೊತೆಗಿದ್ರೆ ಭಯ ಆಗುತ್ತೆ ಅಂತ ಇದು ಪ್ರಧಾನವಾದ ಒಂದು ಚಿಂತನೆ. ಭಗವದ್ಗೀತೆಯ 30 ದಿನಗಳ ಈ ಯಾತ್ರೆ ನಾವು ಶುರು ಮಾಡ್ತಾ ಇದ್ದೀವಿ ಇವತ್ತಿಂದ. ಅದಕ್ಕೆ ನಮಗೆ ಸಹಾಯ ಮಾಡೋದಕ್ಕೆ ಈ ಗ್ರಾಫಿಕ್ಸು. ಇದರ ಬಗ್ಗೆ ಕ್ವಿಕ್ಕಾಗಿ ನಾನು ನಿಮಗೆ ತಿಳಿಸ್ಬಿಡ್ತೀನಿ. ನೋಡಿ, ಪ್ರಪಂಚದಲ್ಲಿ ನಾವಿದ್ದೀವಿ, ಮೊದಲನೇ ಸೆಕ್ಷನ್ನು. ಅದಾದ್ಮೇಲಿಂದ ಆತ್ಮಜ್ಞಾನದ ಸೆಕ್ಷನ್ನು. ಅದರ ನಂತರ ಲೈಫ್, ನಮ್ಮ ನೇಚರ್ ಏನಿದೆ, ಸೋಲ್ನ ನೇಚರ್ ಏನಿದೆ ಅದರ ಬಗ್ಗೆ, ಮತ್ತು ನಮ್ಮ ಆ್ಯಕ್ಷನ್, ನಾವೇನು ಕರ್ಮಗಳನ್ನು ಮಾಡಬೇಕು ಅದರ ಕುರಿತಾಗಿ. ಈ ಕರ್ಮಗಳು ಮಾಡೋದ್ರಿಂದ ಬರೋದು ಭಗವದ್ ಜ್ಞಾನ, ಆ ಕೃಷ್ಣನ ಬಗ್ಗೆ ತಿಳ್ಕೊಳ್ಳುವಂತಹ ಎಲ್ಲ ಒಂದು ಚಾಪ್ಟರ್ಸ್ಗಳು, ಎಪಿಸೋಡ್ಸ್ಗಳು. ನಂತರ ಇದರಿಂದ ಬರೋದು ಮೋಕ್ಷ. ಸೊ ಹೀಗಾಗಿ ಈ ಒಂದು ಜರ್ನಿ ನಾವು ತಗೊಳ್ತಾ ಇದ್ದೀವಿ. ಸಾಮಾನ್ಯವಾಗಿ ಭಗವದ್ಗೀತೆನ ಕ್ರಮವಾಗಿ ಮೊದಲಿಂದ 18ನೇ ಅಧ್ಯಾಯದವರೆಗೆ ಕವರ್ ಮಾಡ್ತಾರೆ. ಆದರೆ ನಾವು ಇಲ್ಲಿ ಒಂದು ವಿನೂತನ ಶೈಲಿಯಲ್ಲಿ ನೋಡ್ತಾ ಇದ್ದೀವಿ. ಯಾಕೆಂದರೆ ನಮಗೆ ಪ್ರಪಂಚದಿಂದ ಮೋಕ್ಷದವರೆಗೆ ನಾವು ನೋಡಬೇಕು. ಹಾಗಾಗಿ ನಾವು ಶುರು ಮಾಡ್ತಾ ಇರೋದೇ ಪ್ರಪಂಚ ವೃಕ್ಷ, ಅಂದರೆ ಅದಿರೋದು 15ನೇ ಚಾಪ್ಟರಲ್ಲಿ. ಪ್ರತಿದಿನ ನಾನು ಬರ್ತೀನಿ, ಈ ಒಂದು ಗ್ರಾಫಿಕ್ಸ್ ತೋರಿಸ್ತೀನಿ, ಎಕ್ಸಾಕ್ಟ್ಲಿ ಎಲ್ಲಿದ್ದೀವಿ ನಾವು ಈ ಒಂದು ಜರ್ನಿನಲ್ಲಿ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು ನಾವು ಶುರು ಮಾಡ್ತಿದ್ದೀವಿ ಪುರುಷೋತ್ತಮ ಅಧ್ಯಾಯ 15ನೇ ಚಾಪ್ಟರ್, ಮೊದಲ ದಿನ. ಬನ್ನಿ ಆ ಕೃಷ್ಣನ ಗೀತೆಯ ಸವಿಯೋಣ. ಹರಿ ಓಂ. ವೇದಿಕ್ ವೆಲ್ನೆಸ್ನ ಎಲ್ಲ ವೀಕ್ಷಕರಿಗೆ ಇವತ್ತಿನ ಅಧಿಕ ಮಾಸದ ವಿಶೇಷ ಪಾಡ್ಕಾಸ್ಟ್ಗೆ ಸುಸ್ವಾಗತ. ಅಧಿಕ ಮಾಸನ ಪುರುಷೋತ್ತಮ ಮಾಸ ಅಂತ ಕೂಡ ಹೇಳ್ತೀವಿ. ಈ 30 ದಿನಗಳಲ್ಲಿ ಭಗವದ್ಗೀತೆಯನ್ನು ಎಷ್ಟು ಸವಿಸ್ತಾರವಾಗಿ ನಾವು ತಿಳ್ಕೊಳ್ಬಹುದು, ಅದೊಂದು ವಿಶೇಷ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈ 30 ದಿನಗಳು ಕೂಡ ನಮ್ಮ ಜೊತೆಗೆ ಈ ಭಗವದ್ಗೀತೆಯ ಒಂದು ಏನು ಗೂಢಾರ್ಥ ಇದೆ, ಅದನ್ನು ನಾವು ಹೇಗೆ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಆ ಎಲ್ಲ ವಿಷಯಗಳನ್ನು ತಿಳಿಸ್ಕೊಳ್ಳೋದಕ್ಕೆ ಪ್ರಖ್ಯಾತ ವಿದ್ವಾಂಸರು ಮತ್ತು ದೊಡ್ಡ ಆಚಾರ್ಯರು ಅಷ್ಟೇ ಅಲ್ಲ, ಮೈಸೂರಿನಲ್ಲಿ ವಿಶೇಷವಾದ ಮಕ್ಕಳಿಗಾಗಿ, ಹೆಣ್ಣು ಮಕ್ಕಳಿಗಾಗಿ ಗುರುಕುಲ ನಡೆಸ್ತಾ ಇದ್ದಾರೆ ಬಹಳ ವರ್ಷದಿಂದ. ಆಚಾರ್ಯರಾದ ಬೆಮ್ಮತ್ತಿ ಶ್ರೀ ವಿಜಯೇಂದ್ರಾಚಾರ್ಯರು ನಮ್ಮ ಜೊತೆ ಇದ್ದಾರೆ. ಆಚಾರ್ಯರೇ, ಸುಸ್ವಾಗತ. ನಮಸ್ಕಾರ. ತಾವು ಈ ಒಂದು ಭಗವದ್ಗೀತೆಯ ಒಂದು ಏನು ಬೋಧೆ ನಮಗೆ ಕೊಡ್ತಾ ಇದ್ದೀರಾ, ಇದು ತುಂಬ ವಿಶೇಷ. ನಮಗೆ ನಾವೆಲ್ಲ ಭಾಗ್ಯವಂತರು ಅಂತ ತಿಳಿತೀನಿ ನಾನು. ಈ ಅಧಿಕ ಮಾಸದಲ್ಲಿ ಈ ಒಂದು ಭಗವದ್ಗೀತೆಯ ಮಹತ್ವ ಏನು ಅಂತ ತಾವು ಯಾಕೆ ಇದನ್ನು ಕೇಳಬೇಕು, ಕೇಳಿದ್ರೆ ಜನಗಳಿಗೆ ಏನು ಇದರಿಂದ ಲಾಭ, ಇದರ ಬಗ್ಗೆ ತಿಳಿಸೋದಾದರೆ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಗೋವರ್ಧನಧರಂ ದೇವಂ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರು ಪರಂಪರಾಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಎಲ್ಲ ಅಧ್ಯಾತ್ಮ ಬಂಧುಗಳನ್ನು ಅಭಿನಂದಿಸ್ತಾ, ನಮ್ಮ ಮೋಹನ್ ಕೃಷ್ಣರಾವ್ ಅವರು ವಿಶೇಷವಾಗಿ ಹಿಂದೆ ವಾದಿರಾಜ ಗುರು ಸಾರ್ವಭೌಮರ ಬಗ್ಗೆ ಅನೇಕ ಚಿಂತನೆಗಳನ್ನು ಈ ವಾಹಿನಿಯ ಮೂಲಕ ನಿಮ್ಮೆಲ್ಲರಿಗೂ ನೀಡಿದ್ದಾರೆ. ಪುರುಷೋತ್ತಮ ಮಾಸ, ಅಧಿಕ ಮಾಸಕ್ಕೆ ಪುರುಷೋತ್ತಮ ಮಾಸ ಅಂತಲೇ ಹೆಸರು. ನೀವು ಪುರುಷೋತ್ತಮ ಮಾಸಕ್ಕೂ ಪುರುಷೋತ್ತಮನ ಚಿಂತನೆಗೂ ಏನು ಸಂಬಂಧ ಅಂತ ಕೇಳಿದರೆ ಉತ್ತರ ಅಲ್ಲೇ ಇದೆ, ಇದು ಪುರುಷೋತ್ತಮ ಮಾಸ ಅಂತ. ಸಮಗ್ರ ಶಾಸ್ತ್ರಗಳಲ್ಲಿ ಸಾರವಾದದ್ದು ಮಹಾಭಾರತ, ಮಹಾಭಾರತದಲ್ಲೂ ಸಾರವಾದದ್ದು ಭಗವದ್ಗೀತೆ, ಭಗವದ್ಗೀತೆಯಲ್ಲಿಯೂ ಸಾರವಾದದ್ದು 15ನೇ ಅಧ್ಯಾಯ. ಅದಕ್ಕೆ ಪುರುಷೋತ್ತಮ ಯೋಗ ಅಂತಲೇ ಹೆಸರು. ಬಹುಶಃ ಇವತ್ತು ನಮ್ಮ ಸಂವಾದ 15ನೇ ಅಧ್ಯಾಯದಿಂದಲೇ ಆರಂಭವಾಗ್ತಾ ಇದೆ. ಒಂದು ಶೂನ್ಯ ಮಾಸ ಅಂತ, ಈ ಮಾಸಗಳಲ್ಲಿ ಚಾಂದ್ರಮಾನದ ಲೆಕ್ಕಾಚಾರದಲ್ಲಿ
ಪ್ರತಿ ವರ್ಷ ಒಂದಷ್ಟು ಶೇಷ ಉಳಿತಾ ಹೋಗುತ್ತೆ, ದಿನಗಳು ಉಳಿಯುತ್ತೆ. ಆ ದಿನಗಳು 30 ಯಾವಾಗ ಆಗುತ್ತೆ ಅದನ್ನು ಅಧಿಕ ಮಾಸ ಅಂತ ಪರಿಗಣಿಸ್ತಾರೆ. ಅದನ್ನು ಶೂನ್ಯ ಮಾಸ ಅಂತ ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರು ಮಲಮಾಸ ಅಂತ, ತ್ಯಾಜ್ಯ ಅಂತ ಅರ್ಥ. ಅದು ಕೆಲವು ಉಳಿದಿದ್ದು ವೇಸ್ಟೇ, ಹೊರಗಡೆ ಹಾಕ್ಬಿಡಪ್ಪ ಅಂತ ಹೇಳ್ತೀವಲ್ಲ ಹಾಗೆ. ಇವತ್ತು ಊಟ ಮಾಡಿ ಉಳಿತು, ಆ ಅನ್ನ ಏನು ಮಾಡಬೇಕು, ಹೊರಗಡೆ ಹಾಕ್ಬಿಡು. ಕೆಲವ್ರಿಗೆ ಚಿತ್ರಾನ್ನ ಆಗ್ಬೋದು. ಆದರೆ ಈ 30 ದಿನಗಳ ಒಟ್ಟಾದಾಗ ಮಲಮಾಸ ಅಭಿಮಾನಿ ದೇವತೆ ದೇವರಲ್ಲಿ ಹೋಗಿ ದುಃಖಪಟ್ಲಂತೆ. ಅಲ್ಲ, ಎಲ್ಲ ದಿನಗಳಿಗೂ ಮಹತ್ವ ಇದೆ, ನನ್ನ ದಿನಗಳಿಗೆ ಯಾಕೆ ಮಹತ್ವ ಇಲ್ಲ ಅಂತ. ಅದಕ್ಕೆ ದೇವರು ಹೇಳಿದ, ಎಲ್ಲ ದಿನಗಳಿಗೂ ಆಯಾ ಉಪನಯನ, ವಿವಾಹ ಇತ್ಯಾದಿ ಕರ್ಮಗಳಿಂದ ಮಹತ್ವ ಇದೆ. ನನ್ನನ್ನೇ ಚಿಂತನೆ ಮಾಡುವ ಮೂಲಕ ಅಧಿಕವಾದದ್ದು, ಅಧಿಕಸ್ಯ ಅಧಿಕಂ ಫಲಂ ಅಂತ ಈ ಅಧಿಕ ಮಾಸದ ಹಿನ್ನೆಲೆಯಲ್ಲೇ ಹೊರಟ ಮಾತು ಅದು. ಆ ಅಧಿಕ ಮಾಸದಲ್ಲಿ ಎಲ್ಲದಕ್ಕಿಂತ ಅತಿಶಯ, ಈಗ ಅಧಿಕ ಮಾಸದ ಪೂರ್ವಭಾವಿಯಾಗಿ ನಾರಾಯಣ ಅಂದಾಗೇನು ಪುಣ್ಯ ಬರುತ್ತೆ, ಅಧಿಕ ಮಾಸದಲ್ಲಿ ದೇವರನ್ನು ಕುರಿತು ಸ್ತೋತ್ರ ಮಾಡಿದಾಗ ಅದಕ್ಕಿಂತ ಹೆಚ್ಚಿನ ಫಲ ಬರುತ್ತೆ. ಅಕ್ಷಯ ತೃತೀಯ ಬಂಗಾರಕ್ಕೆ ಸ್ವಲ್ಪ ರಿಯಾಯಿತಿ ಇರುತ್ತೆ ನೋಡಿ, ಆ ಥರ ಡಿಸ್ಕೌಂಟು, ಅದರಿಂದ ಇವರಿಗೆ ಬೆನಿಫಿಟ್ ಜಾಸ್ತಿ ತಗೊಳ್ಳೋರಿಗೆ. ಹಾಗೆ ಯಾರು ಭಗವಂತನು ಕೂಡ ಈ ರೀತಿ ಒಂದು ಆಪ್ಷನ್ಸ್ ಇಟ್ಟಿದ್ದಾನೆ. ಅಧಿಕ ಮಾಸದಲ್ಲಿ ವಿಶೇಷ ನನ್ನ ಆರಾಧನೆಗೋಸ್ಕರ ಈ ದಿನಗಳನ್ನು ಮೀಸಲಾಗಿಡಿ. ಅಂದರೆ ಬೇರೆ ಇನ್ಯಾವುದೇ ಉಪನಯನ, ವಿವಾಹ ಇತ್ಯಾದಿಗಳ ಸಂಭ್ರಮಗಳ ಆಚರಣೆಗಳು ಬೇಡ. ದ್ವಂದ್ವವ ತಿಳಿಯುವುದೇ ವಸಂತ ಹಬ್ಬ ಅಂತ ಒಂದು ಪ್ರಸನ್ನ ವೆಂಕಟದಾಸರ ಕೀರ್ತನೆ ಇದೆ. ಯಾವುದು ಹಬ್ಬ? ದ್ವಂದ್ವವ ತಿಳಿಯುವುದೇ ವಸಂತ ಹಬ್ಬ. ದ್ವಂದ್ವ ಅಂದರೆ ಈಶ ಭಗವಂತ, ಅವನ ದಾಸ ನಾನು, ಈ ಚಿಂತನೆ ಅನುಗಾಲ ಇರುವುದೇ ಪ್ರತಿದಿನದ ಒಂದು ವಸಂತ ಹಬ್ಬ ಅಂತ, ಯುಗಾದಿ ಹಬ್ಬ ಅಂತ. ಅಂಥ ಹಬ್ಬವನ್ನು ಆಚರಣೆ ಮಾಡಿ ಅಂತ ಪುರುಷೋತ್ತಮ ಮಾಸದಲ್ಲಿ ಕ್ಷಣ ಕ್ಷಣಕ್ಕೂ ಫಲ ಇದೆ. ಅದರಲ್ಲಿ ಅಪೂಪದಾನ, ಕರ್ಮಾಂಗಗಳು, ಭಗವತ್ ಪ್ರೀತಿಗಾಗಿ ಅದೊಂದಷ್ಟು. ಎಲ್ಲದಕ್ಕಿಂತ ಹೆಚ್ಚು ಭಗವಚ್ಚಿಂತನೆ. ಭಗವಚ್ಚಿಂತನೆ ಶಿಖರಪ್ರಾಯವಾಗಿರುವ ನಮ್ಮ ಸಮಗ್ರ ವಿಶ್ವದ ಏಕೈಕ ಮನಃಶಾಸ್ತ್ರ, ತತ್ವಶಾಸ್ತ್ರ, ವೇದಾಂತಶಾಸ್ತ್ರ, ಮುಕ್ತಿಶಾಸ್ತ್ರ ಅದು ಶ್ರೀಮದ್ ಭಗವದ್ಗೀತೆ. ಆದ್ದರಿಂದ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ. ಆಮೇಲೆ ವಿಷ್ಣು ಗೀತಾ ಅಂತ ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಭಗವದ್ಗೀತೆ. ಅತ್ಯಂತ ಸಾರತಮವಾದದ್ದು ಮಹಾಭಾರತದಲ್ಲಿ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಅಂತ ಹೇಳಿದ್ದಾರೆ. ಅಂತಹ ಭಗವದ್ಗೀತೆಯ ಚಿಂತನೆ ಶತಶತಮಾನಗಳಿಂದ ತುಂಬ ಮೇಧಾವಿಗಳು ಅದರ ಬಗ್ಗೆ ಆಲೋಚನೆ ಮಾಡಿಕೊಂಡು ಬಂದಿದ್ದಾರೆ. ಇವತ್ತಿನ ಜನಜೀವನದಲ್ಲಿ ನಾವು ನೀವು ಅದನ್ನು ಹಂಚಿಕೊಂಡು ನಮ್ಮನ್ನು ಅಂಟಿಕೊಂಡ ಕೆಲವು ಸಜ್ಜನರಿಗೆ ಈ ರಸಪಾಕ ಅವರ ಅನುಭವಕ್ಕೆ ಬಂತು ಅಂದರೆ ನಿಮ್ಮ ಶ್ರಮ ಸಾರ್ಥಕ ಅಂತ ಭಾವಿಸ್ತೇನೆ. ತುಂಬ ಅದ್ಭುತವಾಗಿ ತಿಳಿಸಿದ್ರಿ ಆಚಾರ್ಯ. ಅಂದರೆ ಈ ಭಗವದ್ಗೀತೆ ಮಹತ್ವ ಅದು ಅಧಿಕ ಮಾಸದಲ್ಲಿ ಇನ್ನೂ ಅಧಿಕವಾಗುತ್ತೆ, ಆ ಪುಣ್ಯ ಇನ್ನೂ ಹೆಚ್ಚಾಗುತ್ತೆ ಅಂತ. ಅಂದರೆ ಭಗವದ್ಗೀತೆಯನ್ನೇ ಯಾಕೆ ಚಿಂತನೆ ಮಾಡಬೇಕು ಅಂದರೆ ದೇವರ ಸರ್ವೋತ್ತಮತ್ವವನ್ನು ಚಿಂತನೆ ಮಾಡಬೇಕು. ಭಗವದ್ಗೀತೆ ಬಿಟ್ಟು ಬೇರೆ ಯಾವುದಿಲ್ಲ. ಅಷ್ಟು ಸರ್ವೋತ್ತಮತ್ವವನ್ನು ಚಿಂತನೆ ಮಾಡಿಸುವಂತಹ ಇನ್ನೊಂದು ಕೃತಿ ಇಲ್ಲ. ಇದರಲ್ಲಿ ಉಪನಿಷತ್ತುಗಳಿದೆ, ರಾಮಾಯಣದ ಸಾರವು ಇದರಲ್ಲೇ ಇದೆ, ಪುರಾಣಗಳ ಸಾರ ಇದೆ. ಸಾಕ್ಷಾತ್ ಭಗವಂತನೇ ಸಾರತಮವಾಗಿ ಅದನ್ನು ಉಪದೇಶ ಮಾಡಿದ್ದಾನಾದ್ರಿಂದ ಎಲ್ಲವೂ ಒಂದರಲ್ಲೇ ಇದೆ. ಇವತ್ತಿನ ಎಲ್ಲ ಕಡೆ A to Z ಎಲ್ಲ ಅಂಶಗಳು ಒಂದೇ ಕಡೆ ಸಿಗುವ ಹಾಗೆ ಎಲ್ಲ ನಮ್ಮ ಜೀವನದ ಮೌಲ್ಯಗಳು, ನಮ್ಮ ಬದುಕಿನ ಬೇಕಾದ ಎಲ್ಲ ಪರಿಪಾಠಗಳು, ಪ್ರಶ್ನೋತ್ತರಗಳು, ಸಮಾಧಾನಗಳು ಏಕತ್ರ ಸಿಗುವ ಗ್ರಂಥ ಭಗವದ್ಗೀತೆ. ಪುರುಷೋತ್ತಮ ಮಾಸ ಇದಕ್ಕೆ ಮೀಸಲಾಗಿಟ್ಟು ನೀವು ಒಳ್ಳೆಯ ಚಿಂತನೆ ಮಾಡ್ತಾ ಇದ್ದೀರಿ. 30 ದಿನಗಳಲ್ಲಿ ಪ್ರತಿದಿನ ಸ್ವಲ್ಪ ಸ್ವಲ್ಪ ಹೊತ್ತು ಭಗವದ್ಗೀತೆ ಚಿಂತನೆಗೆ ನಮ್ಮ ಬದುಕನ್ನು ತೊಡಗಿಸಿಕೊಳ್ಳಬೇಕು ಅನ್ನೋ ಅಭಿಯಾನ ಅತ್ಯಂತ ಅರ್ಥಪೂರ್ಣ ಅಂತ ಭಾವಿಸ್ತೇನೆ. ತಾವು ಮಾರ್ಗದರ್ಶನ ಮಾಡಿದ ಹಾಗೆ ಈ ಒಂದು ಸಾಮಾನ್ಯವಾಗಿ ಎಲ್ಲರೂ ಭಗವದ್ಗೀತೆ ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್ 18 ಅಧ್ಯಾಯಗಳು ಮೊದಲಿಂದ ಶ್ಲೋಕ ಬೈ ಶ್ಲೋಕ ಹೋಗ್ತಾರೆ. ಆದರೆ ತಾವು ಹೇಗೆ ಈ ಒಂದು ಸ್ಟ್ರಕ್ಚರ್ನ ಇದನ್ನು ಕೊಟ್ಟಿದ್ದೀರಿ, ಇದು ನಾವು ಶುರು ಮಾಡ್ತಿರೋದೇ 15ನೇ ಅಧ್ಯಾಯದಿಂದ, ಪುರುಷೋತ್ತಮ ಅಧ್ಯಾಯದಿಂದ ಶುರು ಮಾಡ್ತಿದ್ದೀವಿ. ಯಾಕೆಂದರೆ ಒಂದು ಹೊಸ ನೋಟವನ್ನು, ಯಾಕೆಂದರೆ ಈ ಒಂದು ಭಗವದ್ಗೀತೆ ಅದು ಶಾಸ್ತ್ರದ ವಿಚಾರಗಳಿಂದ ತುಂಬ ಅರ್ಥಗರ್ಭಿತವಾದಂಥದ್ದು, ಗಹನವಾದದ್ದು. ಯಾಕೆಂದರೆ ಒಂದೊಂದು ಶ್ಲೋಕ ಕೂಡ ನಮ್ಮಂಥವರು ಪಾಮರರಿಗೆ ಅದು ಒಂದು ಶ್ಲೋಕ ಕೂಡ ಅರ್ಥ ಆಗಲ್ಲ, ನಮಗೆ ಒಂದು ಪದ ಕೂಡ ಅರ್ಥ ಆಗಲ್ಲ. ಆದರೆ ಇಡೀ 700 ಶ್ಲೋಕಗಳಲ್ಲಿ ಏನು ಒಂದು ಅರ್ಥಗರ್ಭಿತವಾದ ಆ ಒಂದು ವಿಚಾರಧಾರೆ ಹರಿದಿದೆ,
ಆದರೆ ಮುಕ್ತಿ ಮಾರ್ಗಕ್ಕೆ ತಾವು ಹೇಳಿದ್ರಿ ಎಲ್ಲ ಅದರಲ್ಲಿ ಒಳಗೊಂಡಿದೆ ಅಂತ. ಮುಕ್ತಿ ಮಾರ್ಗಕ್ಕೆ ನಾವು ತಗೊಳ್ತಾ ಇರುವಂತಹ ಒಂದು ವಿಚಾರಧಾರೆನೇ ಬೇರೆ. ಅಂದರೆ ಮೊದಲನೇ ಅಧ್ಯಾಯದಿಂದ 18ಕ್ಕೆ ನಾವು ಹೋಗಲ್ಲ, ಮಧ್ಯ ಒಂದು ಆಲೋಚನಾ ಒಂದು ಶೈಲಿ ಹೊಸದಾಗಿ ತಗೊಂಡಿದ್ದೀವಿ. ಅಂದರೆ ನಾವೀಗ ಈ ಎಕ್ಸಿಸ್ಟೆನ್ಷಿಯಲ್ ಪ್ಲೇಸ್, ನಾವು ಈಗ ಇದ್ದೀವಿ, ಈ ಒಂದು ಪ್ರಪಂಚದಲ್ಲಿ ಇದ್ದೀವಿ. ನಾವು ಈ ಪ್ರಪಂಚದಲ್ಲಿ ಇದ್ದೀವಿ ಅಂದರೆ ನಮಗೆ ಇದೊಂದು ಗೊತ್ತು, ಈ ಇಂಡಿಯಾ ಬಾರ್ಡರು, ಪಾಕಿಸ್ತಾನ್ ಬಾರ್ಡರು, ಸೌತ್ ಏಷ್ಯಾ, ಈಸ್ಟ್ ಏಷ್ಯಾ, ಈ ದೇಶ, ಇಡೀ ಪ್ರಪಂಚ ನಮಗೆ ಕಾಣಿಸೋ ಪ್ರಪಂಚನ ನಾವು ಆ ಖಂಡಗಳು, ದೇಶಗಳು, ಆ ರಾಜ್ಯಗಳು, ಜಿಲ್ಲೆ ಆಗಿ ನಾವು ನೋಡ್ತಿದ್ದೀವಿ ಇವತ್ತು. ಈಗ ನಾವು ಕಾಣೋ ಪ್ರಪಂಚ ಇದು. ಈಗ ಪುರುಷೋತ್ತಮ ಯೋಗದಲ್ಲಿ 15ನೇ ಅಧ್ಯಾಯದಲ್ಲಿ ಭಗವಂತ ಹೇಳೋ ಒಂದು ಆ ಪ್ರಪಂಚದ ಮಾದರಿನೇ ಬೇರೆ. ಸೊ ಹಾಗಾಗಿ ನಾವು ಇಲ್ಲಿಂದ ಶುರು ಮಾಡಿ ಈ ಪ್ರಪಂಚ ಏನಿದೆ, ನಾವು ಯಾವ ಥರ ಪ್ರಪಂಚ ಇದೆ ನಾವು ಅಂದ್ಕೊಂಡಿರೋ ಥರ ಇಲ್ಲ. ಈ ಭಗವದ್ಗೀತೆಯಲ್ಲಿ ಕೃಷ್ಣ ಈ ಪ್ರಪಂಚದಲ್ಲಿ ನಾವು ಈಗ ಎಕ್ಸಿಸ್ಟೆನ್ಸ್ ಯಾವ ಥರ ಇದ್ದೀವಿ ಅನ್ನೋದು ಒಂದು ವೃಕ್ಷದ ಮೂಲಕ ಅವನು ಹೇಳಿದ್ದಾನೆ. ಊರ್ಧ್ವ ಮೂಲಂ ಅಧಃಶಾಖಂ ಅಂತ. ಆ ಒಂದು ವೃಕ್ಷ ನಾವು ಹೇಗೆ ಆ ವೃಕ್ಷದಲ್ಲಿ ನಾವಿದ್ದೀವಿ ಅನ್ನೋದನ್ನು ತಗೊಂಡು ಈ ಸಂಸಾರದಲ್ಲಿ ನಾವೆಲ್ಲರೂ ಬಿದ್ದು ಒದ್ದಾಡ್ತಾ ಇದ್ದೀವಿ. ಎಲ್ಲ ಆಸೆಗಳಿಗೆ ಅಂಟಿಕೊಂಡು ಅದನ್ನು ಹಿಂದೆ ಬಿದ್ದು ಬಿಡಕ್ಕಾಗದೆ ಕಷ್ಟಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಮತ್ತೆ ಜನ್ಮಗಳನ್ನು ತಗೊಳ್ತಾ ಇದ್ದೀವಿ, ಮತ್ತೆ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ. ಈ ಸಂಸಾರದಿಂದ ಕಂಸಾರಿ ಎಡೆಗೆ, ಅಂದರೆ ಈ ಒಂದು ಚಕ್ರದಿಂದ, ಹುಟ್ಟು ಸಾವಿನ ಚಕ್ರದಿಂದ ಪೂರ್ತಿ ಇದನ್ನು ಕಳ್ಕೊಂಡು ಮೋಕ್ಷದ ಮಾರ್ಗಕ್ಕೆ ಹೋಗೋದಕ್ಕೆ ಮೊದಲನೇ ಈ 15ರಿಂದ ಶುರು ಮಾಡಿ ಕೊನೆಯವರೆಗೂ ನಾವು ಆ ಒಂದು ಮೋಕ್ಷದ ದಾರಿ ಏನು, ಯಾವ ಥರ ಅದನ್ನು ನಾವು ಹುಡುಕ್ಬೋದು ಅನ್ನೋದನ್ನು ತಾವು ತಿಳಿಸ್ಕೊಡ್ಬೇಕು ಅಂತ ಕಳಕಳಿಯಿಂದ ಕೇಳ್ಕೊಳ್ತಾ ಈ ಒಂದು ಸ್ಟ್ರಕ್ಚರ್ ಮಾಡಿಕೊಟ್ಟಿರೋದಕ್ಕೆ, ಮತ್ತು ಈ ಒಂದು ಏನು ವಿಚಾರಧಾರೆ ಇದೆ ತಾವು ಇನ್ನು ಮುಂದೆ ಹೇಳ್ತಿರ್ತೀರಿ, ಇದರ ಬಗ್ಗೆ ಎಲ್ಲ ಹೇಳ್ತೀರಿ, ಅದಕ್ಕೆ ಮುಂಚಿತವಾಗಿಯೇ ತಮಗೆ ಒಂದು ಧನ್ಯವಾದಗಳನ್ನು ತಿಳಿಸ್ತಾ, ಪ್ರಾರಂಭಿಕವಾಗಿ ಮೊದಲನೇದಾಗಿ ನಾವು ಪುರುಷೋತ್ತಮ ಯೋಗ ನೋಡೋದಾದರೆ, ಈ ಪುರುಷೋತ್ತಮ ಯೋಗದಲ್ಲಿ ಕೃಷ್ಣ ಹೇಳ್ತಾನೆ, ಇದು ಒಂದು ಮರ, ಪೂರ್ತಿ ಅಶ್ವತ್ಥ ವೃಕ್ಷ, ಇದು ಬೇರ್ ಮೇಲ್ಗಡೆ ಇದೆ, ನಾವೆಲ್ಲ ಕೆಳಗಡೆ ಇದ್ದೀವಿ. ಸೊ ಎಕ್ಸಾಕ್ಟ್ಲಿ ಏನು, ಯಾವ ಥರ ನಾವು ಅರ್ಥ ಮಾಡ್ಕೋಬೇಕು ಈ ಪ್ರಪಂಚನ, ಕೃಷ್ಣ ಏನು ಹೇಳಿದ್ದಾನೆ ಈ ಪುರುಷೋತ್ತಮ ಯೋಗದ ಮೊದಲ ಭಾಗದಲ್ಲಿ ಅಂತ. ತುಂಬ ಒಂದು ಅದ್ಭುತವಾದ ಪರಿಕಲ್ಪನೆಯನ್ನು ಕೊಡ್ತಾ ಇದ್ದಾನೆ. ಈ ವೇದಾಂತ ಅನ್ನೋದು ಅರ್ಥವಾಗದೇ ಇರೋದೇ ವೇದಾಂತ ಅಂತ ಆಗಿದೆ ಇವತ್ತು. ವಾಸ್ತವಿಕವಾಗಿ ಭಗವಂತ, ಜೀವ, ಪುಣ್ಯ, ಪಾಪ, ಸ್ವರ್ಗ, ನರಕ ಇದ್ಯಾವತ್ತೂ ನಮ್ಮ ಸಮಾಜದಲ್ಲಿ ಕಾಣುವ ವಸ್ತುಗಳಲ್ಲ. ಅದಕ್ಕೆ ಬೇಕಾದ ನಮ್ಮ ಭಾವನೆಗಳಿದೆ. ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಅತೀಂದ್ರಿಯವಾದ ವಸ್ತುಗಳು ಅಂತ ಕರಿತೇವೆ. ಅದಕ್ಕೆ ಒಂದು ಆಗಮಗಳ ಬೇಸಿದೆ. ಅಂದರೆ ವೇದಗಳ ಹಿನ್ನೆಲೆಯಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಅದನ್ನು ಅರ್ಥ ಮಾಡಿಸಲಿಕ್ಕೆ ನಾವು ಕೇವಲ ಕಣ್ಣಿಗೆ ತೋರುವ ಪ್ರಪಂಚವನ್ನೇ ಪ್ರಪಂಚ ಅಂತ ನಂಬಿದವರು ನಾವು. ಕಣ್ಣಿಗೆ ಕಾಣದೇ ಇರುವ ಪ್ರಪಂಚವನ್ನು ತೋರಿಸಬೇಕಾದ್ರೆ ಒಂದು ಡ್ರಾಯಿಂಗ್ ಮಾಡಿ ತೋರಿಸ್ತಾನೆ ದೇವರು. ನೋಡಿ, ಇದು ಬೇರೆ ಇಲ್ಲಿದೆ, ಇದರ ಶಾಖೆಗಳಿಲ್ಲಿದೆ, ಇದರ ಎಲೆಗಳಿಲ್ಲಿದೆ, ಅದರ ಫಲ ಇಲ್ಲಿದೆ ಎನ್ನುವುದನ್ನು ವಿಭಾಗ ಮಾಡಿ ಒಂದು ಡ್ರಾಯಿಂಗ್ ಮಾಡಿ ತೋರಿಸಿದ ಹಾಗೆ. ಊರ್ಧ್ವ ಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್ ಅಂತ. ತುಂಬ ಸುಲಭ. ಊರ್ಧ್ವ ಶಬ್ದಕ್ಕೆ ಮೇಲೆ ಅಂತ ಒಂದು ಅರ್ಥ ಇದೆ, ಅಧ ಅಂದರೆ ಕೆಳಗೆ ಅಂತ ಅರ್ಥ ಇದೆ. ಮೇಲೊಬ್ಬ ಇದ್ದಾನೆ, ಕೆಳಗೊಂದಿದೆ. ಊರ್ಧ್ವ ಶಬ್ದಕ್ಕೆ ವಿಷ್ಣು ಅಂತಲೇ ಅರ್ಥ. ಊರ್ಧ್ವ ಶಬ್ದಕ್ಕೆ ಬೇರೆ ಇನ್ನು ಅರ್ಥ ಅಲ್ಲ. ಊರ್ಧ್ವ ಅಂದರೆ ಮೇಲೆ ಅಂತಲ್ಲ. ಮೇಲೆ ಅಂದರೆ ಏನು? ಮೇಲೆ ಅಂದರೆ ವಿಷ್ಣುವೇ. ಈಗ ಉಪನಿಷತ್ ಅಂತ ಇದೆ, ಉಪ ಅಂದರೆ ಊಪರ್, ಉಪ ಅಂದರೆ ಮೇಲೆ ಅಂತಲೇ ಅರ್ಥ. ಅಪ್ಪರ್ ಅದೇ ಉಪನಿಷತ್ ಅಂದ್ರೆ ಏನು? ಮೇಲೆ ಕೂಡಿಸುವಂತಹ ವೇದಾಂತ ಅಂತ ಅರ್ಥ. ಅದೇ ರೀತಿ ಇಲ್ಲಿಯೂ ಕೂಡ ಊರ್ಧ್ವ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ, ಅಧ ಶಬ್ದಕ್ಕೆ ನಿಕೃಷ್ಟ ಅಂತ ಅರ್ಥ, ಅವನಿಗಿಂತ ಕೆಳಗಡೆ ಇರುವಂತಹ ಈ ಪ್ರಪಂಚ ಅಂತ ಅರ್ಥ. ಈ ಶ್ಲೋಕದಲ್ಲಿ 3ರ ವಿವರಣೆಯನ್ನು ದೇವರು ನೀಡಿದ್ದಾನೆ. ಒಂದು ತಾನು, ಇನ್ನೊಂದು ತನ್ನನ್ನು ಆಶ್ರಯಿಸಿದ ಶ್ರೀತತ್ವ, ಇನ್ನೊಂದು ನಮ್ಮ ಕಣ್ಣಿಗೆ ಕಾಣುವ ಪ್ರಪಂಚ, ಅದನ್ನು ಮೂಲ ಪ್ರಕೃತಿ ಅಂತ ಕರಿತೇವೆ. ಈ ಮೂಲ ಪ್ರಕೃತಿಯ ವಿವರಣೆ ಇದರಲ್ಲಿದೆ. ಶಾಖೆಗಳಿದೆ, ಎಲೆಗಳಿದೆ, ಫಲ ಇದೆ. ಇಲ್ಲಿ ಪ್ರಧಾನವಾಗಿ ಭಗವಂತ ಇದಕ್ಕೆಲ್ಲ ಆಧಾರವಾಗಿದ್ದಾನೆ. ಒಂದು ಸಹಜವಾಗಿ ಇಲ್ಲಿ ಪ್ರಶ್ನೆ ಬರುತ್ತೆ ಏನು ಅಂದರೆ, ಬೇರೆ ಯಾವತ್ತು ಕೆಳಗಿರುತ್ತಲ್ವಾ? ಹೌದು. ಈ ಪ್ರಧಾನವಾಗಿ ಒಂದು ವೃಕ್ಷ ನಿಲ್ಲಬೇಕಾದ್ರೆ ಆಧಾರವಾದ ತಾಯಿ ಬೇರು ಬುಡದಲ್ಲಿರುತ್ತೆ. ಇಲ್ಲಿ ಊರ್ಧ್ವ ಅಂತ ಮೇಲೆ ಅದರ ಬೇರುಗಳಿದೆ, ಕೆಳಗಡೆ ಎಲ್ಲ ಅದರ ಶಾಖೆಗಳಿದೆ ಅಂತ. ವಾಸ್ತವಿಕವಾಗಿ ಇಲ್ಲಿ ಪ್ರಧಾನವಾದ ಪ್ರಕೃತಿ ಏನಿದೆ ಅದೇ ಬೇರು. ಅದಕ್ಕೂ ನಿಯಾಮಕನಾದ ಭಗವಂತನನ್ನು ಊರ್ಧ್ವ ಅಂತ ಹೇಳಿದ್ದಾರೆ. ಇದನ್ನು ಮೇಲೆ ಅಂತ ಹೇಳಿ ಕಾರಣ ಏನು ಅಂದರೆ, ಆಧಾರ
ಬೇರು ನೆಲದಲ್ಲಿದೆ, ಆ ಮರಕ್ಕೆ ಒಂದು ಆಧಾರ ನೆಲ ಆಗಿದೆ, ಭೂಮಿ ಆಗಿದೆ. ಅದನ್ನು ಹೇಳಬಾರದಿಲ್ಲಿ. ಜಗತ್ತಿಗೆಲ್ಲ ಭಗವಂತ ಆಧಾರ, ಅವನಿಗೆ ಯಾರೂ ಆಧಾರ ಇಲ್ಲ. ನಿಮಗೊಂದು ಸಣ್ಣ ಮಧ್ಯದಲ್ಲಿ ದೃಷ್ಟಾಂತ ಕೊಡ್ತೇನೆ, ಇದನ್ನು ಮತ್ತೆ ಇದರ ವಿಸ್ತಾರ ಚಿಂತನೆಗೆ ಹೋಗೋಣ. ವರಾಹ ರೂಪಿಯಾದ ಪರಮಾತ್ಮ, ನೀವು ಈಗಾಗಲೇ ಒಂದು ಭೂಮಿಯ ಸ್ಟ್ರಕ್ಚರ್ ಎಲ್ಲ ಹೇಳಿದಿರಿ ಸ್ವಲ್ಪ. ನಾವು ಎಲ್ಲಿದ್ದೀವಿ, ಜಂಬೂದ್ವೀಪ, ಭರತಖಂಡ, ನಮ್ಮ ಕರ್ನಾಟಕ ಪ್ರಾಂತ್ಯ, ಹೀಗೆ ಒಂದೊಂದೇ ವಿಭಾಗಗಳಿದೆ. ಸಮಗ್ರ ಭೂಮಿ ಆ ನೀರಿನಲ್ಲಿ ಕಳಚಿ ಬಿದ್ದು ಹೋಗಿತ್ತು. ಆವಾಗ ವರಾಹ ಈ ಭೂಮಿಯನ್ನು ಮೇಲೆ ತಂದ ಅಂತ 2 ಬಾರಿ ಈ ಭೂಮಿ ಮುಳುಗಿ ಹೋದ ಪ್ರಕರಣ ಇದೆ ಪುರಾಣಗಳ ಆಧಾರದಲ್ಲಿ. ವರಾಹ ಮೇಲೆ ತಂದ. ಸಾಮಾನ್ಯ ಒಂದು ವಸ್ತುವನ್ನು ಎತ್ತಿ ಹಿಡಿಬೇಕಾದ್ರೆ ನಮಗೊಂದು ಆಲಂಬನ ಬೇಕು. ಒಂದು ವಸ್ತುವನ್ನು ಆಶ್ರಯಿಸಿಕೊಂಡು ಭೂಮಿಯ ಮೇಲೆ ನಿಂತು ಏನಾದರೂ ಲಿಫ್ಟ್ ಮಾಡ್ತೇವೆ ನಾವು. ವರಾಹ ಭೂಮಿಯನ್ನು ತರಬೇಕಾದ್ರೆ ಯಾವುದ್ರ ಮೇಲೆ ನಿಂತಿದ್ದ? ಯಾಕೆಂದರೆ ಸಮಗ್ರ ಭೂಮಿ ಅವನ ಮೂಗಿನ ಮೇಲಿದೆ, ಅವನ ಕೈಯಲ್ಲಿದೆ. ಅವನು ಯಾವುದರ ಮೇಲೆ ನಿಂತಿದ್ದ? ಯಾವ ಆಶ್ರಯಗಳು ಇಲ್ಲ ಅವನಿಗೆ. ಇದನ್ನು ತಿಳಿಸಲಿಕ್ಕೆ ಭಗವಂತ ಭೂಮಿಯಿಂದ ವೃಕ್ಷದ ವ್ಯಾಪಾರವನ್ನು ಚಿಂತನೆ ಹೇಳಿದರೆ, ಆವಾಗ ಅದಕ್ಕೂ ಒಂದು ದೇವರಿಗೂ ಒಂದು ಮೂಲ ಅವನಿಗೂ ಒಂದು ನೆಲೆ ಭೂಮಿ, ಈ ರೀತಿ ಅರ್ಥ ಬರುವ ಸಾಧ್ಯತೆಗಳಿದೆ. ಅಂದ್ರೆ ನಮಗಿರೋ ಫಿಸಿಕಲ್ ರೂಲ್ಸ್ ಅವನಿಗೆ ಅಪ್ಲೈ ಆಗಲ್ಲ. ನಮಗಾದ್ರೆ ಒಂದು ಫಾರ್ಮ್ ಬೇಕು. ಅದನ್ನ ಹೇಳಲಿಕ್ಕೋಸ್ಕರನೇ ಮರವನ್ನ ಉಲ್ಟಾ ನಿಲ್ಲಿಸ್ಬಿಟ್ಟಿದ್ದಾರೆ. ಅಂದ್ರೆ ಈಗ ಒಂದು ಕಥೆ ಇದೆ, ಮಧ್ವಾಚಾರ್ಯರ ಕಥೆಯಲ್ಲಿ ನೀವು ಕೇಳ್ತೀರಿ, ಆ ಹುಣಸೆ ಮರವನ್ನ ತಲೆ ಕೆಳಗಾಗಿ ನಿಲ್ಲಿಸಿದ್ರು, ಚಿಗುರಿಸಿದ್ರು ಅಂತ. ಇದೇ ಚಿಂತನೆ ಅದು. ಅಂದ್ರೆ ದೇವರು ಊರ್ಧ್ವ, ಅವನ ಸಂಕಲ್ಪ ಇದ್ರೆ ಬೇರು ಮೇಲಿರುತ್ತೆ, ಕೆಳಗಡೆ ಶಾಖೆಗಳಿರುತ್ತೆ. ಆದ್ರಿಂದ ಮೊದಲನೇ ಆಲೋಚನೆ ಏನು ಅಂದರೆ, ನಿಮ್ಮ ಬುದ್ಧಿಯಲ್ಲಿ ಏನೋ ಜಗತ್ತು ತೋರ್ತಾ ಇದೆ ಆ ಥರ ದೇವರನ್ನು ಅಳಿಬೇಡಿ. ಇದಕ್ಕಿಂತ ವಿಲಕ್ಷಣವಾಗಿದ್ದಾನೆ ದೇವರು. ಅವನು ಊರ್ಧ್ವ ಅಂದರೆ ಮೇಲಿದ್ದಾನೆ ವಿಷ್ಣು. ಅಧಶಾಖ, ಶಾಖೋಪಶಾಖೆಗಳು ಅವನನ್ನು ಆಶ್ರಯಿಸಿಕೊಂಡಿರುವಂತಹ ಸಮಸ್ತ ಪ್ರಪಂಚ ಅಂದರೆ ರಮಾ ಬ್ರಹ್ಮಾದಿ ಸಮಸ್ತ ಜಗತ್ತು ಅವನ ಆಧಾರದಲ್ಲಿದೆ. ಇದಕ್ಕೆಲ್ಲ ನಿರೂಪಣೆ ಮಾಡುವಂತಹದ್ದು ಯಾವುದು ಅಂದರೆ ವೇದಗಳು. ವೇದಗಳನ್ನು ಎಲೆ ಅಂತ ಕರೆದಿದ್ದಾರೆ. ಎಲೆ ಇದ್ದರೆ ಫಲ ಉಂಟಾಗುತ್ತೆ, ಎಲೆ ಇಲ್ಲದೇ ಇದ್ದರೆ ಹಣ್ಣು ಬರಲ್ಲ. ಯಾವ ಮರದಲ್ಲಿ ಎಲೆಗಳೇ ಇಲ್ಲ, ಎಲೆಗಳ ಅಂದರೆ ಕಾಂಡಗಳ ರಸ ಎಲೆ, ಎಲೆಗಳ ರಸವೇ ಮುಂದೆ ಅದು ಚಿಗುರಾಗುತ್ತೆ, ಚಿಗುರಾಗಿ ಹೂವಾಗುತ್ತೆ, ಹೂವಾಗಿ ಹೀಚು ಹಣ್ಣು ಅನ್ನುವ ವ್ಯವಸ್ಥೆ. ಫಲ, ಮೋಕ್ಷ ರೂಪವಾದ ಫಲ ಪಡಿಬೇಕು ಅಂದರೆ ನಿಗಮಗಳೆಂಬ ವೇದಗಳೆಂಬ ಎಲೆಗಳು ಬೇಕು. ಇದೆಲ್ಲ ಆಶ್ರಯಿಸಿಕೊಂಡಿರೋದು ಮೂಲ ಪ್ರಕೃತಿಯಲ್ಲಿ. ಮೂಲ ಪ್ರಕೃತಿಯು ಕೂಡ ಆಶ್ರಯಿಸಿಕೊಂಡಿರೋದು, ಮೂಲ ಪ್ರಕೃತಿ ಅಂದರೆ ಶ್ರೀತತ್ವ, ಅದು ಕೂಡ ಆಶ್ರಯಿಸಿಕೊಂಡಿರೋದು ಸರ್ವೋತ್ತಮನಾದ ಭಗವಂತನನ್ನ ಅಂತ. ಇದು ಪ್ರಧಾನವಾದ ಅಂಶಗಳು. ಒಂದು ಭಗವಂತ, ಇನ್ನೊಂದು ಲಕ್ಷ್ಮೀದೇವಿ, ಆಮೇಲೆ ಕಣ್ಣಿಗೆ ಕಾಣುವ ಜಡ ಪ್ರಕೃತಿ. 1-2 ಚೇತನ, ಪರಮಚೇತನ ಭಗವಂತ, ಅವನನ್ನು ಆಶ್ರಯಿಸಿಕೊಂಡಿರುವ ಲಕ್ಷ್ಮಿ, ಇನ್ನೊಂದು ಜಡ ಪ್ರಪಂಚ. ಇದರಿಂದ ಈ ಜಗತ್ತು ನಡೀತಾ ಇದೆ ಅಂತ. ಇದನ್ನು ಒಂದು ಸ್ವಲ್ಪ ಸುಲಭವಾಗಿ ಹೇಳಬೇಕು ಅಂದರೆ, ಈ ಮರದ ದೃಷ್ಟಾಂತವನ್ನು ಯಾಕೆ ಹೇಳಿದರು ಅನ್ನೋದಕ್ಕೆ ಒಂದು ಸುಂದರವಾದ ಭಾಗವತದ ವಿವರಣೆ ಇದೆ. ಯಥಾ ಹಿ ಸ್ಕಂದ ಶಾಖಾನಾಂ ತರೋರ್ ಮೂಲಾನುಶೇಚನಂ ಅಂತ. ಒಂದು ಸ್ಕಂದ ಶಾಖೆಗಳೆಲ್ಲ ಚೆನ್ನಾಗಿ ಸಮೃದ್ಧಿಯಿಂದ ಕಾಣಬೇಕು ಅಂದರೆ ಬೇರಿಗೆ ನೀರು ಹಾಕಬೇಕು. ನೀವು ನನಗೆ ಹಣ್ಣು ಕೊಡುವ ಶಾಖೆ ಈ ಕಡೆ ಇದೆ, ಇದರಿಂದ ಹೋದ ವರ್ಷ ಒಳ್ಳೆ ಮಾವಿನ ಹಣ್ಣು ಬಂದಿತ್ತು ಅಂತ ಆ ಶಾಖೆಗೆ ನೀರು ಹಾಕಿದರೆ ಅಲ್ಲಿ ಫಲ ಸಿಗಲ್ಲ ನಿಮಗೆ. ಆ ಶಾಖೆಯಿಂದ ಫಲ ಸಿಗಬೇಕು ಅಂದರೆ ಅದರ ಮೂಲ ಬೇರೆಲ್ಲಿದೆ ಅಲ್ಲಿಗೆ ನೀರು ಹಾಕಬೇಕು. ಹಾಗೆ ನಮ್ಮ ಪ್ರಪಂಚದಲ್ಲಿ ಯಾವ ಯಾವ ಸುಖ ಸಾಮಗ್ರಿಗಳನ್ನು ನಾವು ಪಡಿತಾ ಇದ್ದೇವೆ ಅದು ಆಯಾ ವ್ಯಕ್ತಿಗಳಿಂದ ಅಲ್ಲ, ಆಯಾ ಪಂಚಭೂತಗಳ ಸಂಬಂಧದಿಂದಲ್ಲ, ಅದಕ್ಕೆ ನಿಯಾಮಕನಾದ ಮೂಲ ಬೇರು ಭಗವಂತ, ಅಲ್ಲಿಗೆ ನೀರು ಹಾಕಿ. ಇದು ತುಂಬ ಪ್ರಸಿದ್ಧವಾದ ಮಾತು. ಏನು, ಆಕಾಶಾತ್ ಪರಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ. ಎಲ್ಲದಕ್ಕೂ ಮೂಲನಾದವನು ಭಗವಂತ. ಹಾಗಾಗಿ ಅವನ ಆರಾಧನೆ ಪ್ರಧಾನವಾಗಿದ್ದರೆ ಈ ಸಮಗ್ರ ಜಗತ್ತು ಸಮೃದ್ಧಿಯಿಂದ ಕೂಡಿರುತ್ತೆ. ಆದ್ದರಿಂದ ಒಂದು ತತ್ವವನ್ನು ಸರಿಯಾಗಿ ನೀವು ಚಿಂತನೆ ಮಾಡಿ. ಅಂದರೆ ನಿಖರತೆ ಇದೆ ಭಗವದ್ಗೀತೆಯಲ್ಲಿ. ಸಾಮಾನ್ಯ ನಮ್ಮ ಹಿಂದೂ ಧರ್ಮದಲ್ಲಿ ದೇವತೆಗಳು ಸಿಕ್ಕಾಪಟ್ಟೆ, ಯಾರನ್ನು ಧ್ಯಾನ ಮಾಡಬೇಕು ಹಾಗೆ ಹೀಗೆ ನೂರಾರು, ಎಲ್ಲರಿಗೂ ಒಂದೊಂದೇ ದೇವರಿದ್ದಾರೆ, ನಮಗೆ ತುಂಬ ಮಂದಿ ದೇವತೆಗಳು. ನೋಡಿ, ದೇವತೆಗಳು ಅನೇಕ, ದೈವ ಒಂದೇ. ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ. ಸಮಗ್ರ ಜಗತ್ತನ್ನು ಆಳುವ ದೊರೆ ಒಬ್ಬನೇ ಇದ್ದಾನೆ, ಸ್ವತಂತ್ರನಾದವನು ಒಬ್ಬನೇ. ಇನ್ನು ಅಸ್ವತಂತ್ರವಾದ ಸಮಗ್ರ ಜಗತ್ತು ನೀವು ವೇದಗಳ ಆಧಾರದಿಂದಲೇ ನೋಡ್ಕೊಂಡು ಬನ್ನಿ. ನೋಡಿಕೊಂಡು ಬಂದಾಗ ಅದು ಇನ್ನೂ ನಮ್ಮ ಚಿಂತನೆಗಳು ಮುಂದೆ ಮುಂದೆ ನಾವು ಸಾಗುತ್ತಾ ನೋಡ್ಬೋದು. ಭಗವಂತನಿಂದ ಚತುರ್ಮುಖ ಬ್ರಹ್ಮನ ಸೃಷ್ಟಿ, ಬ್ರಹ್ಮನಿಂದ
ಆ ವೈಕಾರಿಕ, ತೈಜಸ, ತಾಮಸ ಅಂತ ಅಹಂಕಾರ ತತ್ವಗಳಿಗೆ ನಿಯಾಮಕನಾದ ಮಹರುದ್ರನ ಸೃಷ್ಟಿಯ ಕ್ರಮವನ್ನು ಹೇಳ್ತಾರೆ. ಆ ಕ್ರಮವನ್ನು ನೋಡಿಕೊಂಡು ಬಂದಾಗ ಎಲ್ಲರಿಗೂ ತಂದೆ ಯಾರು ಅನ್ನುವ ಅಂಶಕ್ಕೆ ಸರಿಯಾಗಿ ಹೋಗಿ ನಿಲ್ಲುತ್ತೆ. ಹಾಗಾಗಿ ಒಬ್ಬ ಸ್ವತಂತ್ರನಾದ ಅಧ್ಯಕ್ಷ ಅಂತ ಕರೀತಾರೆ. ಬ್ರಹ್ಮಸೂತ್ರಗಳಲ್ಲಿ ಭಗವಂತನನ್ನು ಅಧ್ಯಕ್ಷ ಅಂತ ಕರೀತಾರೆ. ನಮ್ಮ ಸಂವಿಧಾನದಲ್ಲಿ ಯಾವುದೇ ಟ್ರಸ್ಟ್ಗಳ ತಗೊಳ್ಳಿ, ಅಧ್ಯಕ್ಷ ಒಬ್ಬ ಇರ್ತಾನೆ, ಅಧ್ಯಕ್ಷ ಒಬ್ಬನೇ ಇರ್ತಾನೆ. ಆಮೇಲೆ ಕಾರ್ಯದರ್ಶಿಗಳು 2, 3 ಎಲ್ಲ ಸೇರ್ಕೊಂಡು ಹೋಗ್ಬೋದು ಮುಂದೆ. ಅಧ್ಯಕ್ಷ ಒಬ್ಬನೇ. ಒಂದು ಜನಸಾಮಾನ್ಯರ ಮನಸ್ಸಿನಲ್ಲಿ ಒಂದು ಟ್ರಸ್ಟ್ ಮಾಡಬೇಕಾದ್ರೂ ಅಧ್ಯಕ್ಷ ಒಬ್ಬನೇ. ಭಗವಂತ ಒಬ್ಬನೇ ಅಧ್ಯಕ್ಷ ಜಗತ್ತಿಗೆ. ಇನ್ನು ಅದಕ್ಕೆ ಅವನನ್ನು ಅಂಟಿಕೊಂಡಿರುವ ಪ್ರಪಂಚ ತುಂಬ ದೊಡ್ಡದಿದೆ. ನಮ್ಮ ಸಂವಿಧಾನ ಹೇಗೋ ಹಾಗೇ ಇದೆ, ನಮ್ಮ ಶಾಸ್ತ್ರಗಳು ಕೂಡ. ಇಷ್ಟು ಸುಲಭವಾಗಿ ಈ ಪ್ರಪಂಚದ ಜೊತೆಗೆ ಭಗವಂತನನ್ನು ನಾವು ನೋಡ್ಕೊಳ್ಬೋದು. ವಿಶೇಷವಾಗಿ ಆ ವಿಷ್ಣು ಜಗತ್ತಿನಲ್ಲಿ ನಿಯಾಮಕನಾಗಿದ್ದಾನೆ ಅನ್ನಲಿಕ್ಕೆ ಅನೇಕ ಈ ಶ್ಲೋಕಕ್ಕೆ ವಿವರಣೆಗಳು ತುಂಬ ವಿಸ್ತಾರವಾಗಿದೆ. ತಮ್ಮೈ ಪ್ರಪದ್ಯೇತ ಯಮ್ಮೈ ಪ್ರಪದ್ಯೆ ನ ಶೋಚತಿ ನ ಹೃಷ್ಯತಿ ನ ಜಾಯತೆ ನ ಮ್ರಿಯತೆ. ಯಾರನ್ನ ನಾವು ಆಶ್ರಯಿಸಬೇಕು? ಒಂದಷ್ಟು ಅಲ್ಲಿ ಶ್ರುತಿ ಛಂದಾಂಸಿ ಯಸ್ಯ ಪುರಾಣಾನಿ ಅಂತ ಅವನನ್ನು ತಿಳಿಸುವಂತಹ ಮಾತುಗಳು. ಯಾರನ್ನ ನಾವು ಹೊಂದಬೇಕು ಅಂದರೆ, ಯಾರನ್ನ ಹೊಂದಿದಾಗ ನಮಗೆ ಶೋಕ ಇಲ್ಲ, ನಮಗೆ ಅತಿಯಾದ ಹರ್ಷ ಇಲ್ಲ, ಅತಿಯಾದ ಜನನ ಮರಣಗಳ ಭರಾಟೆ ಇಲ್ಲ. ನೀವು ಹೇಳಿದ್ರಲ್ಲ, ನಿರಂತರ ಜನನ ಮರಣಗಳ ಈ ಚಕ್ರದಲ್ಲೇ ನಮ್ಮ ಜೀವನ ಸಾಗುತ್ತಾ ಇದೆ. ಅದನ್ನು ದಾಟಿಕೊಳ್ಳಬೇಕು ಅಂತಾದರೆ, ಅದರಿಂದ ಹೊರಗೆ ಬರಬೇಕು ಅಂದರೆ ಆ ಸರ್ವೋತ್ತಮನಾದ ಆ ಭಗವಂತನ ಒಂದು ಜೀವನ ಚಿಂತನೆಯಲ್ಲೇ ಸಾಗಬೇಕು. ಒಂದು ಸಣ್ಣ ಸಂವಾದ ಮಧ್ಯದಲ್ಲಿ, ಜನಗಳಿಗೆ ಬೋರ್ ಆಗಬಾರ್ದು, ಇದೆಲ್ಲ ತುಂಬ ಆಳವಾದ ಚಿಂತನೆಗಳು. ಒಬ್ಬ ಗುರುವಿನ ಬಳಿ ಶಿಷ್ಯ ಹೋಗಿ ಕೇಳ್ತಾನೆ, ಗುರುಗಳೇ, ನೀವು ದಿನಾ ದೇವರನ್ನು ಧ್ಯಾನ ಮಾಡಿ, ಅಧಿಕ ಮಾಸ ಬಂತು, ನೀವು ಧ್ಯಾನ ಮಾಡಿ, ಅದು ಮಾಡಿ ಅಂತೆಲ್ಲ ವಿಶೇಷವಾಗಿ ನೀವು ಹೇಳ್ತಾ ಇರ್ತೀರಿ. ದೇವರನ್ನ ನಾವು ಧ್ಯಾನ ಮಾಡಬೇಕು, ಹೌದು, ಆದರೆ ಎಷ್ಟು ಧ್ಯಾನ ಮಾಡಬೇಕು? ಈಗ ಹೆಂಡತಿ ಮಕ್ಕಳಿದ್ದಾರೆ, ನಮ್ಮ ನೂರಾರು ಸಂಸಾರದ ಜಂಜಾಟಗಳಿದೆ. ಎಷ್ಟು ದೇವರನ್ನ ಧ್ಯಾನ ಮಾಡಬೇಕು? ಅದಕ್ಕೆ ಒಂದು ಪ್ರಮಾಣ, ಇಷ್ಟು ಮಾಡು ಅಂತ ಹೇಳಿದ್ರೆ ನಾನು ಮಾಡ್ತೀನಿ ಅಂತ. ಅದಕ್ಕೆ ಗುರುಗಳು ಶಿಷ್ಯನಿಗೆ ಹೇಳಿದ್ರಂತೆ, ಬಾ ಪ್ರಾಕ್ಟಿಕಲ್ ಆಗಿ ನಿನಗೆ ಹೇಳಿಬಿಡ್ತೀನಿ ದೇವರನ್ನು ಎಷ್ಟು ಧ್ಯಾನ ಮಾಡಬೇಕು ಅಂತ. ಆಯಿತು ಅಂತ ಅವರು ಗುರುಕುಲ ಒಂದು ದೊಡ್ಡ ಸರೋವರ ಇತ್ತು. ಸ್ನಾನಕ್ಕೆ ಹೊರಟ ಗುರುಗಳು ಶಿಷ್ಯನನ್ನು ಕರ್ಕೊಂಡು ಹೋದ್ರಂತೆ. ನೀರಿನಲ್ಲಿ ಅವನನ್ನು ಮುಳುಗಿಸಿದ್ರಂತೆ. ಅವನಿಗೆ ಉಸಿರು ಕಟ್ಟಲಿಕ್ಕೆ ಆರಂಭವಾಯಿತು. ಮೇಲೆ ಏಳಬೇಕು ಅನ್ಬೇಕಾದ್ರೆ ಅವ್ನ ತಲೆ ಮೇಲೆ ಕೂತ್ಕೊಂಡ್ರಂತೆ. ಅವ್ನಿಗೆ ಇನ್ನೂ ಭಾರ ಆಯಿತು. ಅಯ್ಯೋ, ತೆಗೆದು ಈ ಗುರುಗಳನ್ನ ಬಿಸಾಡಿದ್ರೆ ಸಾಕು. ಇಲ್ಲ, ಗುರು ಭಕ್ತಿಯಿಂದ ಏನು ಪರವಾಗಿಲ್ಲ ಗುರುಗಳೇ ಅಂತ ಕಣ್ಣು ಮುಚ್ಚಿ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಗುರುಗಳನ್ನು ತೆಗೆದು ಬಿಸಾಡಿ ಹೊರಗೆ ಬಂದರೆ ಸಾಕು ಅಂತ ತುಂಬ ಉತ್ಕಟ ಅಪೇಕ್ಷೆಯಿಂದ ಹೊರಗೆ ಬಂದ. ಗುರುಗಳನ್ನು ಬದಿಗೆ ಹಾಕಿದ. ಸ್ವಲ್ಪ ಹೊತ್ತಾದ್ಮೇಲೆ ಚೇತರಿಸಿಕೊಂಡು, ಗುರುಗಳೇ, ನಾನು ದೇವರನ್ನು ಎಷ್ಟು ಧ್ಯಾನ ಮಾಡಬೇಕು ಅಂದರೆ ಈ ಥರದ ವ್ಯಾಪಾರ ಯಾಕೆ ಮಾಡಿದ್ರಿ? ಗುರುಗಳು ಹೇಳಿದರು, ನಾನು ನೀರಿನಲ್ಲಿ ಮುಳುಗಿಸಿದೆ, ನಿನ್ನ ತಲೆ ಮೇಲೆ ಕೂತ್ಕೊಂಡೆ, ಆವಾಗ ನಿನಗೆ ಉಸಿರಾಡಬೇಕು ಅನ್ನುವ ಅಪೇಕ್ಷೆ ಎಷ್ಟಿತ್ತು? ಅಯ್ಯೋ ಗುರುಗಳೇ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಪ್ರಾಣವೇ ಹೊರಟೋಗುತ್ತೆ, ಅದು ಇಲ್ಲದೇ ಇದ್ದರೆ ಉಸಿರು ಬೇಕೇ ಬೇಕು ಅನ್ನೋ ಒತ್ತಡದಿಂದ ನಿಮ್ಮನ್ನು ತೆಗೆದು ಬಿಸಾಡಿದೆ. ದೇವರ ಅಪೇಕ್ಷೆ ಇಷ್ಟಿರಬೇಕು ಅಂತ ಗುರುಗಳು ಪಾಠ ಮಾಡಿದ್ರು. ದೇವರನ್ನು ಎಷ್ಟು ಧ್ಯಾನ ಮಾಡಬೇಕು ಅಂದರೆ ಆ ಉಸಿರಿನ ಅಗತ್ಯ. ಅಂತ್ಯಕಾಲದಲ್ಲಿ ನಮಗೆ ಉಸಿರೇ ಇಲ್ಲ ಅಂದರೆ, ಆಕ್ಸಿಜನ್ನೇ ಇಲ್ಲ ಅಂದರೆ ಎಷ್ಟು ಅದರ ಒಂದು ದುಷ್ಪರಿಣಾಮ ಆಗಿಬಿಡುತ್ತೆ. ಅಷ್ಟು ಉತ್ಕಟ ಅಪೇಕ್ಷೆ ಆ ಭಗವಂತನಲ್ಲಿ ಇರಬೇಕು. ಅದಕ್ಕೋಸ್ಕರ ಉಪನಿಷತ್ತುಗಳಲ್ಲಿಯೂ ತಮೈವೈಕಂ ಜಾನಥ ಅನ್ಯಾವಾಚೋ ವಿಮುಂಚತ ಅಮೃತಶೇಷ ಸೇತು. ನಿಮ್ಮ ಜೀವನದ ಸುಖಗಳ ದೊಡ್ಡ ಒಂದು ನಿಧಾನ ಆ ಪರಮಾತ್ಮ. ಆದ್ದರಿಂದ ಬೇರೆ ಕಳಪೆ ಮಾತುಗಳನ್ನೆಲ್ಲ ಕಡಿಮೆ ಮಾಡಿ, ಇದನ್ನೇ ದಾಸರು ಹಾಳು ಹರಟೆ ಯಾಡಿ ಮನವ ಗೀಳು ಮಾಡಿಕೊಳ್ಳಬೇಡಿ, 7 ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ, ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ. ನೀವು ಟೈಮ್ ವೇಸ್ಟ್ ಮಾಡಬೇಡಿ. ಏನು ಅಂತ ಹರಟೆ ಕೊಚ್ಚಿದ್ರಿಂದ ಏನು ಸಾಧನೆ ಆಯಿತು ಹೇಳಿ? ಯಾವ ಪುರುಷಾರ್ಥಕ್ಕೆ ಅದನ್ನು ಮಾಡ್ತಾ ಇದ್ದೀರಿ? ಅನ್ಯಾವಾಚೋ ವಿಮುಂಚತ ತಮೈವೈಕಂ ಜಾನಥ. ನಿಮ್ಮ ಜೀವನದ ಅಮೂಲ್ಯವಾದ ಸಮಯಗಳು. ಒಂದು ಸಣ್ಣ ಪ್ರಸಂಗ ಮಧ್ಯದಲ್ಲಿ ಹೇಳ್ತೇನೆ. ಕೃಷ್ಣ ದನ ಮೇಯಿಸಲಿಕ್ಕೆ ಹೋಗಿದ್ದಂತೆ. ಅಂದರೆ ಇದಕ್ಕೆ ಸಂವಾದಗಳನ್ನು ಹೇಳಿದರೆ ಬೇಗ ಅರ್ಥ ಆಗುತ್ತೆ. ದನ ಮೇಯಿಸಿಕ್ಕೆ ಹೋದಾಗ ಬುತ್ತಿಯನ್ನು ಹಿಡ್ಕೊಂಡು ಹೋಗಿದ್ದ ಬಲರಾಮನ ಜೊತೆಗೆಲ್ಲ ಖಾಲಿ ಆಗಿಬಿಡ್ತು. ಭಾಗವತದಲ್ಲಿದೆ ಈ ಪ್ರಸಂಗ. ಕೊನೆಗೆ ಅವನಿಗೆ ಏನಾದರೂ ಆಹಾರ ಬೇಕು ಅನ್ನಿಸ್ತು. ಒಂದು ಮರದ ಬುಡದಲ್ಲಿ ಕುಳಿತ. ಆ ಮರ ಫಲಪುಷ್ಪಗಳ ಸಮೃದ್ಧಿಯಿಂದ ಪೂರ್ಣ ಅದರ ಶಾಖೆಗಳ ಬಾಗಿ ಕೃಷ್ಣನ ಪಾದಕ್ಕೆ ಮುಟ್ಟಿತಂತೆ. ಆ ಹಣ್ಣುಗಳೆಲ್ಲ ಪಾದಕ್ಕೆ ಬಿದ್ದಿದೆ. ಬಲರಾಮನ ಮುಂದೆ ಕೃಷ್ಣ ಹೇಳ್ತಾನೆ, ನೋಡಿ, ಈ ಮರ ಅಳ್ತಾ ಇದೆ, ದೇವರು ಸಿಕ್ಕಿದ್ದಾನೆ, ನನಗೆ ಅರ್ಘ್ಯಪಾದ್ಯಗಳನ್ನು ಕೊಡ್ತೇನೆ ಅಂತ ತಾನು ಕಣ್ಣೀರನ್ನು ಸುರಿಸಿಕೊಂಡು ನನ್ನ ಪಾದಕ್ಕೆ ಅದರ ಎಲೆಗಳನ್ನೆಲ್ಲ ಇಟ್ಟು, ಅಂದರೆ ಪತ್ರಗಳಿಂದ ಪೂಜೆ ಮಾಡಿ, ಫಲಗಳನ್ನು ಸಮರ್ಪಣೆ ಮಾಡಿ,
ಎಷ್ಟು ನನ್ನಲ್ಲಿ ಸಮೃದ್ಧಿ ಇದ್ದರೂ ನಿನ್ನನ್ನು ಚಿಂತನೆ ಮಾಡುವ ಯೋಗ ಈ ಮರದ ವೃಕ್ಷದ ಜನ್ಮದಲ್ಲಿ ಇಲ್ಲ ದೇವರೇ, ನನಗೆ ಆ ನಿನ್ನ ಚಿಂತನೆ ಮಾಡುವ ಒಂದು ಮನುಷ್ಯ ಯೋನಿ ಯಾವ ಜನ್ಮ ಆದರೂ ಪರವಾಗಿಲ್ಲ, ಮನುಷ್ಯ ಯೋನಿಯಲ್ಲಿ ಯಾವ ವರ್ಗ ಆದರೂ ಪರವಾಗಿಲ್ಲ, ನಿನ್ನ ಚಿಂತನೆ ಮಾಡುವ ಅವಕಾಶ ಕೊಡು ಅಂತ ಹಣ್ಣನ್ನಿಟ್ಟು ಪಾದಕ್ಕೆ ಆ ಪಲ್ಲವಗಳನ್ನಿಟ್ಟು ಪ್ರಾರ್ಥನೆ ಮಾಡ್ತಾ ಇದೆ ನೋಡು ಬಲರಾಮ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ಆ ಪ್ರಕೃತಿಗಳಲ್ಲಿ ಇರುವಂತಹ ಪ್ರತಿಯೊಂದು ಸಂವೇದನೆಯೂ ಕೂಡ ನನ್ನ ಬದುಕಿನ ಈ ಚಕ್ರ ಇದೆ ಅಲ್ವಾ, ಜನನ ಮರಣಗಳ ಚಕ್ರ, ಅದರಿಂದ ಹೊರಗೆ ಬರಬೇಕು. ನಾನೊಂದು ಪ್ರಧಾನವಾದ ಗುರಿಯನ್ನು ಮುಟ್ಟಬೇಕು ಅಂದರೆ ಅದನ್ನೇ ಎಸ್ತಂ ವೇದ ಸವೇದವಿತ್ ಅಂತ ಕೃಷ್ಣ ಹೇಳ್ತಾನೆ. ಅವನನ್ನು ಯಾರು ಚೆನ್ನಾಗಿ ತಿಳಿದುಕೊಳ್ತಾರೆ, ಸ ವೇದವಿತ್, ಅವನು ಎಲ್ಲವನ್ನೂ ತಿಳ್ಕೊಂಡಿದ್ದಾನೆ, ಸಮಗ್ರವಾಗಿ ತಿಳಿದುಕೊಂಡಿರುವಂತಹ ಪುರುಷಾರ್ಥಕ್ಕೆ ಅವನು ಭಾಗಿಯಾಗ್ತಾನೆ ಅಂತ ಹೇಳಿದ್ದಾರೆ. ಆದ್ದರಿಂದ ತಮೇವಾದ್ಯಂ ಪ್ರಪದ್ಯೇತ ಯದಂಶಾಭಾಸಕೋ ಹೇಯಂ, ಮಧ್ವಾಚಾರ್ಯರ ಒಂದು ಸುಂದರವಾದ ವಿವರಣೆ ಇದೆ. ಸಮಗ್ರ ಜಗತ್ತು ಭಗವಂತನ ಶಕ್ತಿ ಸಾಮರ್ಥ್ಯಗಳ ಮುಂದೆ ಒಂದು ತುಣುಕು. ಅಂತಹ ಸಮಗ್ರ ಜಗತ್ತು, ನೀವು ಮೊದಲು ಒಂದು ಸುಂದರವಾದ ಮಾತು ಹೇಳಿದ್ರಿ, ನಮ್ಮ ಕಣ್ಣಿಗೆ ಕಾಣುವುದೇ ಪ್ರಪಂಚ ಅಲ್ಲ, ಕಣ್ಣನ್ನು ಮೀರಿದ ನಮ್ಮ ಕಣ್ಣಿಗೆ ಕಾಣದೇ ಇರುವ ಪ್ರಪಂಚ ತುಂಬ ದೊಡ್ಡದಿದೆ. ಇವತ್ತು ಸೈಂಟಿಫಿಕ್ ಆಗಿ ಗ್ಯಾಲಾಕ್ಸಿಗಳು ಅಂತ ಹೊರಟ್ರೆ ಅದು ಎಷ್ಟು ದೊಡ್ಡ ವಿಶ್ವ ಇದೆ, ಎಷ್ಟು ಆಕಾಶ ಕಾಯಗಳಿದೆ, ಎಷ್ಟು ನೀರಿನ ಒಂದು ದೊಡ್ಡ ದೊಡ್ಡ ಒತ್ತೆಗಳಿದೆ. ಅಂಥ ಒಂದು ಅದ್ಭುತವಾದ ಕಣ್ಣಿಗೆ ಕಾಣದೇ ಇರುವ ಪ್ರಪಂಚ ನಮ್ಮಲ್ಲಿದೆ. ನಮ್ಮ ವಿಜ್ಞಾನ ಯುಗದಲ್ಲೂ ಅದನ್ನು ಅಂಗೀಕಾರ ಮಾಡ್ತೇವೆ. ಅದಕ್ಕೆಲ್ಲ ಸಾರ್ವಭೌಮ ಅವನು. ಆ ಭಗವಂತನ ಮುಂದೆ ಈ ಜಗತ್ತೇನೂ ಅಲ್ಲ. ಆದ್ದರಿಂದ ಯಪ್ಪಾರ್ಥಿವಾನಿ ವಿಮಮೇ ರಜಾಂಸಿ, ಬ್ರಹ್ಮಾದಿಗಳೆಲ್ಲ ಸಮಗ್ರ ಭೂಮಿಯ ಧೂಳಿನ ಕಣಗಳನ್ನು ಲೆಕ್ಕ ಮಾಡ್ತಾರಂತೆ, ಭಗವಂತನ ಗುಣ ಲೆಕ್ಕ ಮಾಡಲಿಕ್ಕಾಗಲ್ಲ ಅಂತ. ಅಂಥ ಶಕ್ತಿ ಸಾಮರ್ಥ್ಯನಾದ ಜೀವರಾಶಿ ಸಮಸ್ತೋಪಿ ಬ್ರಹ್ಮರುದ್ರೇಂದ್ರ ಪೂರ್ವಕಾಹ. ಆದ್ದರಿಂದ ಮುಂದೆ ಛೇದ ಅಂತ ಹೇಳ್ತಾರೆ. ಛೇದ ಅಂದರೆ ವಿಚ್ಛಿತ್ತಿ ಅಂತ ಅರ್ಥ ಅಲ್ಲ, ವಿಮರ್ಶ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅದೇ ಒಂದು ಪ್ರಶ್ನೆ ಇತ್ತು ಗುರುಗಳೇ ನನಗೆ. ಈಗ ಮುಂದೆ ನಾವೀಗ ಅಂಟ್ಕೊಂಡ್ಬಿಟ್ಟಿದ್ದೀವಿ ಈ ಒಂದು ವೃಕ್ಷದಲ್ಲಿ. ನಾವು ಹೇಳಿದ್ವಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಇದರಲ್ಲಿದ್ದಾರೆ, ಪ್ರಕೃತಿ ಮೂಲ ಪ್ರಕೃತಿ ಇದ್ದಾಳೆ, ಭಗವಂತ ಊರ್ಧ್ವಮೂಲನಾಗಿ ಅವನು ಎಲ್ಲದಕ್ಕೂ ಆಧಾರವಾಗಿದ್ದಾನೆ. ಈಗ ನಾವು ಈ ಪ್ರಪಂಚದಲ್ಲಿ ಅಂಟ್ಕೊಂಡಿದ್ದೀವಿ, ಎಲ್ಲೋ ಕೊನೆ ಒಂದು ಸಣ್ಣ ಕಣ ಇರಬಹುದು ನಾವು, ಆದ್ರೆ ನಾವು ಈ ಪ್ರಪಂಚದಲ್ಲೇ ಇದ್ದೀವಿ. ಇದನ್ನ ನಾವು ಹೇಗೆ ಅದನ್ನ ಬಿಡಿಸ್ಕೊಳ್ಳೋದು ಹೇಗೆ? ಯಾಕಂದ್ರೆ ನಾವು ಇಲ್ಲಿ ಭಗವಂತನ ನೋಡಬೇಕು, ಒಳಗಡೆ ಆ ಮೋಕ್ಷದಲ್ಲಿ ಭಗವಂತನ ಅನುಭವ ಬರಬೇಕು ಅಂದ್ರೆ ಯಾವ ಥರ ಬಿಡಿಸ್ಕೊಳ್ಳೋದು, ಯಾವ ಥರ ನಾವು ಇದನ್ನ ಬಿಡಿಸ್ಕೋಬೇಕು ಅಂತ ಕೃಷ್ಣ ಹೇಳ್ತಾನೆ ಅಂತ. ಇದು ಬಿಡಿಸ್ಕೊಳ್ಳೋದು ಅಷ್ಟು ಸುಲಭದ ಉಪಾಯ ಅಲ್ಲ. ಈ ಸಣ್ಣ ಸಂವಾದದಲ್ಲಿ ಅದು ಅರ್ಥ ಆಗೋದು ಇಲ್ಲ. ಆದರೆ ಅದಕ್ಕೆ ಒಂದು ಮುಂದೆ ನಿರ್ಮಾಣ ಮೋಹ ಜಿತಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿರುತ್ತ ಕಾಮ ಅಂತ ಕೃಷ್ಣನೇ ಒಂದಷ್ಟು ವಿವರಣೆಯನ್ನು ನೀಡಿದ್ದಾನೆ. ಅದರ ಮಧ್ಯದಲ್ಲಿ ಒಂದಷ್ಟು ವಿಮರ್ಶೆಗಳನ್ನು ಮಾಡಿ ಅಂತ ಹೇಳಿದ್ದಾನೆ. ಪ್ರಧಾನವಾಗಿ ತುಂಬ ಸುಲಭ ಉಪಾಯ ಇದೆ. ನಾವು ಇದಕ್ಕೆ ಅಂಟಿಕೊಂಡಿದ್ರಿಂದ ನಾವು ಇದನ್ನು ಬಿಡಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಯಾವುದು ನಮ್ಮದು ಅಂತ ತಿಳ್ಕೊಂಡಿದ್ದೇವೆ ಅದು ಯಾವುದು ನಮ್ಮದಲ್ಲ. ಯಾವುದು ನಮ್ಮದಲ್ಲ ಅಂತ ಇನ್ನೂ ಹತ್ತಿರವೇ ಬಂದಿಲ್ಲ, ಅದು ನಿಜವಾಗಿ ನಮ್ಮದು. ಇದನ್ನು ತುಂಬ ಸುಲಭವಾದ ವೇದಾಂತಲ್ಲಿ ಹೇಳ್ತೇವೆ, ಪ್ರಾಕ್ಟಿಕಲ್ಲಾಗಿ ಇಲ್ಲ ಅಷ್ಟೇ. ನಾವು ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ ಎಷ್ಟು ಬಾರಿ ಹೇಳಿಲ್ಲ. ಆದರೆ ಅದು ಪ್ರಾಕ್ಟಿಕಲ್ಲಾಗಿ ಕೊನೆಗೆ ಪರ್ಯವಸಾನ ಆಗೋದು ನನ್ನದು ಅನ್ನುವ ಅಭಿಪ್ರಾಯದಲ್ಲಿ. ಇಲ್ಲಿವರೆಗೆ ಒಂದು ಮೊಬೈಲ್ 1 ಅವರ್ ಸ್ವಿಚ್ ಆಫ್ ಮಾಡೋಕ್ಕಾಗಲ್ಲ. ಇವತ್ತಿನ ಬಹುತೇಕ 4-5 ವರ್ಷಗಳಿಂದ ಈ ಮೊಬೈಲ್ ಅನ್ನುವ ಬಾಧೆ ಜಾಸ್ತಿ ಆಗಿದೆ. ಅದಕ್ಕಿಂತ ಮುಂಚೆ ಇರಲಿಲ್ಲ. ನಮಗೆ ಪ್ರಾಕ್ಟೀಸ್ ಆಗಿದ್ದು, ಈಗ ನನಗೆ 50 ವರ್ಷ ಆದರೆ 45 ವರ್ಷ ಮೊಬೈಲ್ ಇಲ್ಲದೇ ಜೀವನ ಪ್ರಾಕ್ಟೀಸ್ ಆಗಿದೆ. 5 ವರ್ಷದ ಈ ಬದುಕು ನಮ್ಮನ್ನು ದಾರಿ ತಪ್ಪಿಸಿದೆ. ಆದ್ರಿಂದ ಇದು ತುಂಬಾ ದೊಡ್ಡ ಈ ಸಂಘ ಬಿಡುವುದಿದೆಯಲ್ವಾ, ಇನ್ನು ಜಾಸ್ತಿ ಅಟ್ಯಾಚ್ ಆಗ್ತಾ ಇದೀವಿ ನಾವು, ಜಾಸ್ತಿ ಆಗ್ತಾ ಇದೆ. ಆದ್ರಿಂದ ದೇವರಿಂದ ವಿಮುಖರು ದೂರ ಆಗ್ತೇವೆ. ಅದಕ್ಕೆ ಕೃಷ್ಣನೇ ಹೇಳ್ತಾನೆ, ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ ಪರಂಭಾವಂ ಅಜಾನಂತಹ ಮಮ ಭೂತ ಮಹೇಶ್ವರಂ. ಈ ಎಲ್ಲವೂ ನೀವು ಅನುಭವಿಸ್ತಾ ಇರುವುದು ಈ ಪ್ರಪಂಚದ ಸುಖಗಳನ್ನು. ನೀವೇನು ಮೊಬೈಲ್ ಹೇಳ್ತೀರಿ, ತಿನ್ನುವ ಸುಖ ಸಾಧನಗಳು ಹೇಳ್ತೀರಿ, ನೀವು ಇಷ್ಟತಮವಾದ ವಸ್ತುಗಳನ್ನು ಹೇಳ್ತೀರಿ, ಇದು ಎಷ್ಟು ಸುಂದರ ಅಂತ ಹೇಳ್ತಿರೋ, ಇದಕ್ಕೆಲ್ಲದಕ್ಕಿಂತ ಪರಮ ಸುಂದರ ಭಗವಂತ. ಇದರ ನಿರ್ಮಾತೃವಾದವನು ನಾನೇ ಆಗಿದ್ದೇನೆ. ಆದರೆ ಅಯೋಗ್ಯ ಜನರು ಏನು ಮಾಡ್ತಾರೆ, ನನ್ನನ್ನು ತಿರಸ್ಕಾರ ಮಾಡ್ತಾರೆ, ಈ ಪ್ರಪಂಚ ಎತ್ಕೊಂಡು ಬಿಡ್ತಾರೆ. ಅಂದರೆ ಯಾರಿದರ ನಿರ್ಮಾತೃ ಅನ್ನೋದರ ಬಗ್ಗೆ ಒಂದು ಕ್ಷಣಕಾಲ ಆಲೋಚನೆ ಇಲ್ಲದೆ ಜಗತ್ತು ಸಾಗುತ್ತಾ ಇದೆ. ಯಾರು ನನ್ನನ್ನು ಯೋಂಚ ಮಾಂ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ, ಯಾರು ನಿರ್ವ್ಯಾಜವಾದ ಭಕ್ತಿಯೋಗದಿಂದ ಅಂಟಿಕೊಂಡು ನನ್ನ ಹತ್ತಿರ ಬಂದುಬಿಡ್ತಾರೆ, ಅವರ ಈ ಕರ್ಮ ಬಂಧನವನ್ನೆಲ್ಲ ನಾನು ಬಿಡುಗಡೆ ಮಾಡಿಬಿಡ್ತೇನೆ ಅಂತ ಭಕ್ತಿಯೋಗಕ್ಕೆ ಬನ್ನಿ ಅಂತ ಹೇಳ್ತಾನೆ. ಈ ಜಂಜಾಟವನ್ನು ತಪ್ಪಿಸಿಕೊಳ್ಳಿಕ್ಕೆ ಒಂದು 10 ನಿಮಿಷ ಆದರೂ ದೇವರಿಗೆ ಅಭಿಮುಖವಾಗಿ, ಸಮಾಜಕ್ಕೆ ವಿಮುಖರಾಗಿ, ಆವಾಗ ನೀವು ದೇವರ ಹತ್ತಿರ ಬರ್ಬೋದು ಅನ್ನುವ ಒಂದು ಸುಲಭವಾದ ಉಪಾಯವನ್ನು ಹೇಳ್ತಾನೆ.
ಆದರೆ ಅದು ಅಷ್ಟು ಬೇಗ ಸಾಧ್ಯ ಇಲ್ಲ, ಅದಕ್ಕೆ ಒಂದು ಸ್ವಲ್ಪ ಅಭ್ಯಾಸ ಬೇಕು. ಇದಕ್ಕೂ ಒಂದು ಸಣ್ಣ ದೃಷ್ಟಾಂತವನ್ನು ಹೇಳ್ತೇನೆ. ನಮ್ಮ ಮಹಾಭಾರತ ವೇದವ್ಯಾಸದೇವರ ಕಾಲದಲ್ಲಿ ಜನಕರಾಜ ಅಂತ, ಅವನು ತುಂಬ ದೊಡ್ಡ ಬ್ರಹ್ಮಜ್ಞಾನಿ. ಎಲ್ಲಿಯ ತನಕ ಅಂದರೆ ವೇದವ್ಯಾಸದೇವರು ತಮ್ಮ ಶಿಷ್ಯರಿಗೆಲ್ಲ ಪಾಠ ಹೇಳಿ ಅವರೆಲ್ಲ ಅದನ್ನು ಅನುಭವಕ್ಕೆ ತಂದುಕೊಂಡ ಮೇಲೆ ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಜನಕರಾಜನ ಹತ್ರ ಕಳಿಸ್ತಾ ಇದ್ರಂತೆ. ಜನಕರಾಜ ಓಕೆ ಅಂತ ಹೇಳಿದರೆ, ಸರಿ ಇದೆ ಅಂತ ಹೇಳಿದರೆ, ಅವನು ತುಂಬ ಉತ್ತೀರ್ಣ, ವೇದಾಂತ ಪ್ರಪಂಚದಲ್ಲಿ ಅವನು ಉತ್ತೀರ್ಣ, ಅವನು ಮುಕ್ತಿಯೋಗ್ಯ ಜೀವಿ ಅಂತ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲೂ ಅವನ ಬಗ್ಗೆ ಕರ್ಮಯೋಗದ ಪರಾಕಾಷ್ಠೆಯನ್ನು ಮುಟ್ಟಿದವನು ಜನಕ ಮಹಾರಾಜ ಅಂತ ಅದನ್ನು ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿದ್ದಾರೆ. ಅಂಥ ಜನಕರಾಜನ ಬಳಿ ಒಂದು ಬಾರಿ ಶುಕಾಚಾರ್ಯರನ್ನೇ ಕಳಿಸ್ಕೊಡ್ತಾರೆ. ವೇದವ್ಯಾಸದೇವರು ತಮ್ಮ ಮಗನನ್ನು ಕಳಿಸ್ಕೊಡ್ತಾರೆ, ನೀನು ಓದಿದ್ದು ಸರಿಯಾಗಿದೆಯಾ ಇಲ್ವಾ ಅಂತ. ಜನಕರಾಜನ ಯೋಗ ಎಷ್ಟು ಅಂದರೆ, ಅವನು ಊರಿಗೆ ಬೆಂಕಿ ಬಿದ್ದಿದೆ ಅಂತ ಹೇಳಿದರೆ ಒಬ್ಬ ಭೃತ್ಯ, ಜನಕರಾಜ ಹೇಳ್ತಾನೆ, ಮಿಥಿಲಾಯಾಮ್ ದಕ್ಷ್ಯಮಾನಾಯಾಮ್ ನಮೈ ಕಿಂಚನ ದಕ್ಯತೆ. ನಂಗೆ ಸುಡಬೇಕಾದ ಮಿಥಿಲಾ ಪಟ್ಟಣಕ್ಕೆ ಬೆಂಕಿ ಬಿದ್ದಿದೆ ಅಂದರೆ ನಂದಲ್ಲಲ್ಲ ಮಿಥಿಲಾ ಪಟ್ಟಣ ಅಂತ ಅವನು. ನನಗೆ ಸುಡಬೇಕಾದ ವಸ್ತುಗಳು ಬೇರೆ ಇದೆ, ಇದು ಸುಟ್ರೇನೋ ಬಿಟ್ರೇನೋ, ಹುಟ್ಟುತ್ತೇನೋ ತರಳಿಲ್ಲ, ಸಾಯುತ್ತೇನೋ ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದ ಹರಳಾಯಿತಿದೆಯ ಅಂತ ಕನಕದಾಸರ ಮಾತಿದೆ. ಹುಟ್ಟುತ್ತಾ ಏನೋ ತೊಗೊಂಡು ಬರಲ್ಲ, ಸಾಯ್ತಾ ಏನೋ ಹಿಡ್ಕೊಂಡು ಹೋಗಲ್ಲ, ನಂದು ನಂದು ಅಂತ ಹೊಡ್ಕೋತಾ ಇರ್ತೀವಿ, ಇದೇನು ಅರ್ಥ ಇಲ್ಲ ಈ ಸಂಸಾರದಲ್ಲಿ ಅಂತ. ಇಷ್ಟು ಪಕ್ವಯೋಗಿಯಾಗಿ ಅರಮನೆಗೆ ಬೆಂಕಿ ಬಿದ್ದಿದೆ ಅಂದರೂ ತಲೆ ಕೆಡಿಸ್ಕೊಳ್ದೇನೆ ಇರೋನು ಜನಕರಾಜ ಅಂತ ಅದೊಂದು ವಿಸ್ತಾರವಾದ ಕಥೆ ಇದೆ. ಆ ಶುಕಾಚಾರ್ಯರು ಅವನ ಒಂದು ಆ ನಿಸ್ಸಂಗತ್ವದಿಂದ ಪ್ರಭಾವಿತರಾದರು ಅನ್ನುವ ಮಾತುಗಳು ಮಹಾಭಾರತದಲ್ಲೇ ಇದೆ. ಇಂಥ ಜನಕರಾಜನು ಎಡವಿದಾನೆ ಅಂತ ಒಂದು ಸಣ್ಣ ಪ್ರಸಂಗ. ದೇವರೇ ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಬರ್ತಾನಂತೆ. ಜನಕರಾಜನೇ ಎಲ್ಲರನ್ನೂ ಮುಕ್ತಿಯೋಗ್ಯರು ನಿರ್ಣಯ ಮಾಡಿದ. ಜನಕರಾಜ ಮುಕ್ತಿಯೋಗ್ಯನಾಗಿದಾನ ಇಲ್ವಾ, ಅಂತಹ ಸಾಧನೆ ಆಗಿದೆಯಾ ಇಲ್ವಾ ಪರೀಕ್ಷೆ ಮಾಡಲಿಕ್ಕೆ ಒಂದು ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ದೇವರೇ ಬರ್ತಾನೆ. ಬಂದು ಹೇಳ್ತಾನೆ, ಏನೋ ಒಂದು ಅಪರಾಧ ಮಾಡಿದಾನ ಅವನು ಬ್ರಾಹ್ಮಣ, ಅವನಿಗೆ ಶಿಕ್ಷೆ ಕೊಡಬೇಕಾಗಿದೆ. ಅಪರಾಧ ಮಾಡಿದವನು ದೇವರೇ. ಜನಕರಾಜನ ಆಸ್ಥಾನ ಕರ್ಕೊಂಡು ಬರ್ತಾರೆ. ಕೊನೆಗೆ ಆ ಜನಕರಾಜ ಹೇಳ್ತಾನೆ, ಈ ಬ್ರಾಹ್ಮಣನನ್ನು ಈ ಗಡಿಪಾರು ಮಾಡಿಬಿಡಿ, ಈ ದೇಶದಿಂದ ಹೊರಗೆ ಹಾಕಿ ಅಂತ. ಬ್ರಾಹ್ಮಣ ಕೇಳ್ತಾನೆ, ಯಾವ ದೇಶದಿಂದ ಹೊರಗೆ ಹಾಕಬೇಕು? ನನ್ನ ರಾಜ್ಯ ಯಾವುದಿದೆಯೋ ಆ ರಾಜ್ಯದಿಂದ ಇವನನ್ನು ಹೊರಗೆ ಹಾಕಬೇಕು ಅಂತ ಆದೇಶ ಮಾಡ್ತಾನೆ. ಆವಾಗ ದೇವರು ಪ್ರತ್ಯಕ್ಷವಾಗಿ ನಿಲ್ತಾನೆ, ಜನಕರಾಜ ನಿನಗೂ ಮೋಹ ಆಗಿ ಹೋಗಿಲ್ಲ, ಯಾಕೆಂದರೆ ನನ್ನ ರಾಜ್ಯ ಅಂತ ಹೇಳ್ತಾ ಇದ್ದಿ, ಯಾವುದೂ ನಂದಲ್ಲ ಅಂತ ಪ್ರವಚನ ಮಾಡಿದ್ದೀನಿ ನಿನ್ನೆ ತನಕ. ನನ್ನ ದೇಶದ ಗಡಿಯನ್ನು ಬಿಟ್ಟು ನೀನು ಹೋಗಬೇಕು ಅಂದರೆ ನೀನು ಒಂದಷ್ಟು ಸ್ಕೆಚ್ ಹಾಕ್ಕೊಂಡಿದ್ದಿ, ಇಷ್ಟು ನನ್ನ ಜಾಗ ಅಂತ. ವೇದಾಂತ ಇಷ್ಟು ಕಷ್ಟ ಇದೆ ಅಂದರೆ ಹೇಳುವುದು ಸುಲಭ, ಅನುಷ್ಠಾನಕ್ಕೆ ತುಂಬ ಕಷ್ಟ ಇದೆ. ಅದಕ್ಕೆ ದೇವರು ಸುಲಭ ಉಪಾಯವನ್ನು ಹೇಳಿಕೊಡ್ತಾನೆ. ಉಪಾಯ ಏನು ಅಂದರೆ ಭಕ್ತಿಯೋಗಕ್ಕೆ ಜಾರಿ ಬಿಡಿ. ಅಂದರೆ ಭಕ್ತಿಯೋಗ ಅಂದರೆ ಒಂದು ರೀತಿಯಲ್ಲಿ ಶರಣಾಗತಿ, ಟೋಟಲ್ ಸರೆಂಡರ್. ದೇವರಿಗೆ ಹೋಗಿ ಸಂಪೂರ್ಣ ನಾನು ನಿನ್ನವ ಅಂತ. ಅದನ್ನು ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯತ್. ನನ್ನ ಬದುಕಿನ ಏನೆಲ್ಲ ಗಳಿಕೆಗಳಿದೆ ಅದೆಲ್ಲ ದೇವರಿಗೆ ಅರ್ಪಣೆ ಮಾಡೋದು ಪ್ರತಿದಿನ. ಇದು ನಂದಲ್ಲ, ಈ ಭಾವದಲ್ಲಿ ಸಾಗುತ್ತಾ ಇರಿ. ಇವತ್ತಲ್ಲ ನಾಳೆ ನೀವು ಈ ಪ್ರಪಂಚದಿಂದ ಹೊಸ ಪ್ರಪಂಚದ ಕಡೆ ಸಾಗಬಹುದು ಅನ್ನುವ ಒಂದು ಸುಂದರವಾದ ವ್ಯಾಖ್ಯಾನ ಭಗವದ್ಗೀತೆಯಲ್ಲಿದೆ. ಈ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ತತಃ ಪದಂ ತತ್ ಪರಿಮಾರ್ಗಿತವ್ಯಂ. ಅಂದರೆ ಈ ಅಸಂಗ ಶಸ್ತ್ರನ ಅದೊಂದು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಅದನ್ನೇ ತಾವು ಹೇಳಿದ್ದಿವಾಗ. ಇಷ್ಟೊತ್ತರೆಗೂ ಅದನ್ನೇ ವಿವರಣೆ ಮಾಡಿದೆ. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಂತ ಇದೆ, ಅಲ್ಲಿ ಛೇದನಂಚ ವಿಮರ್ಶ ಏವ ಅಂತ ಆಚಾರ್ಯರ ವಿವರಣೆ ಇದೆ. ಇಲ್ಲಿ ಚಿತ್ವ ಅಂದ್ರೆ ಕತ್ತಿ ತಗೊಂಡು ಬಂದು ಅಸಂಗ ಶಸ್ತ್ರದಿಂದ ಕಡ್ದು ಹಾಕ್ಬಿಡಿ ಅಂದ್ರೆ, ಇಲ್ಲಿ ಶಸ್ತ್ರ ಕತ್ತಿ ಇವೆಲ್ಲವೂ ಕೂಡ ಸುಮ್ಮನೆ ಒಂದು ಸಿಂಬಲ್ ಅಷ್ಟೇ. ಪ್ರಧಾನವಾಗಿ ನಿಮ್ಮ ಬುದ್ಧಿಯೇ ಒಂದು ವಿಮರ್ಶೆ ಮಾಡಿ, ಯಾವುದರ ಸಂಘದಿಂದ ನನಗೆ ಬಂಧನ ಆಗ್ತಾ ಇದೆ, ಯಾವುದರಿಂದ ಬಿಡುಗಡೆ ಆಗುತ್ತೆ. ಎಷ್ಟೋ ಸಂಸಾರಿಗಳು 50 ವರ್ಷದ ತನಕ 7 ಜನ್ಮದಲ್ಲೂ ನೀನೇ ಅನುಬಂಧ ಅಂದಿರ್ತಾರೆ, ಮರು ವರ್ಷ ಡೈವರ್ಸ್ ಆಗೋಗಿರುತ್ತೆ. ಆದ್ದರಿಂದ ವಿಮರ್ಶೆ ಮಾಡಿಕೊಳ್ಳಿ. ಯಾವುದೂ ಶಾಶ್ವತ ಅಲ್ಲ, ನಾವು ಗಳಿಸಿದ್ದು ಯಾವುದೂ ಶಾಶ್ವತ ಅಲ್ಲ. ಎಷ್ಟೆಲ್ಲ ಇನ್ವೆಸ್ಟ್ ಮಾಡ್ತೀವಿ ಹೆಂಡತಿ ಮಕ್ಕಳು ಅಂತ, ನಾವು ಹೋಗಬೇಕಾದ್ರೆ ಅದು ಯಾವುದೂ ನಮ್ಮ ಜೊತೆಗಿಲ್ಲ. ಒಬ್ಬರೇ ಬರ್ತೇವೆ, ಒಬ್ಬರೇ ಸಾಕ್ತೇವೆ. ಇದೇ ಅಸಂಗ. ಆದ್ದರಿಂದ ಒಂದು ರೀತಿಯಲ್ಲಿ ಈ ಜಗತ್ತಿನ ಬಗ್ಗೆ ಅಸಂಗ ಅನ್ನುವುದಕ್ಕೆ ಅಂದರೆ ಭಗವಂತ, ಅವನ ಜೊತೆಗೆ ಸಂಘ. ನೀವು ಅವನ ಜೊತೆಗಿದ್ದರೆ ಇಲ್ಲಿ ಭಯ ಇಲ್ಲ, ನೀವು ಇದರ ಜೊತೆಗಿದ್ದರೆ ಭಯ ಆಗುತ್ತೆ ಅಂತ ಇದು ಪ್ರಧಾನವಾದ ಒಂದು ಚಿಂತನೆ.
ಇದರಲ್ಲಿ ಭಗವಂತ ಇನ್ನು ಆ ಮೋಕ್ಷದ ವಿವರಣೆ ಸ್ವಲ್ಪ ಕೊಡ್ತಾನದಾದ್ಮೇಲೆ ಯಾವ ಥರ ಇವರು ಯಾರು ಈ ಅಸಂಗ ಶಸ್ತ್ರದಿಂದ ಆ ಮಮಕಾರವನ್ನು ಕಳ್ಕೊಂಡು ಮುಂದೆ ಹೋಗ್ತಾರೆ, ಆ ಮುಂದೆ ಹೋದಾಗ ಅಲ್ಲಿ ಏನೇನಿದೆ ಅನ್ನೋದನ್ನ ಒಂದು ಸಣ್ಣ ಚಿತ್ರಣ ಕೊಡ್ತಾನೆ. ಅದನ್ನು ತಾವು ತಿಳಿಸೋದಾದ್ರೆ ಅದೇ ಭಗವಂತ ಮೋಕ್ಷದ ವಿವರಣೆಯನ್ನು ಮುಂದೆ ಜೀವಾತ್ಮ ಪರಮಾತ್ಮರ ಒಂದು ಚಿಂತನೆಯ ಜೊತೆಗೆ ಮೋಕ್ಷದ ವಿವರಣೆ ಇದೆ. ವಿಶೇಷವಾಗಿ ಅಥೋಸ್ಮಿ ಲೋಕೆ ವೇದೇಚ ಪ್ರಥಿತ ಪುರುಷೋತ್ತಮ ಅಂತ, ಪುರುಷೋತ್ತಮ ಅಂತ ವೇದ ಮತ್ತು ಲೋಕ ಅಂದರೆ ಲೋಕ ಅಂತ ಮಾತ್ರ ಅಲ್ಲ, ಪುರಾಣ ಇತಿಹಾಸಗಳಲ್ಲಿಯೂ ಕೂಡ ನಾನು ಪುರುಷೋತ್ತಮ ಅಂತ ಪ್ರಸಿದ್ಧನಾಗಿದ್ದೇನೆ ಅಂತ ಕೊನೆಗೆ ಅದರ ವಿವರಣೆಯನ್ನು ಕೊಡ್ತಾನೆ. ಇದು ಏನು ಅಂದರೆ ಉಪಕ್ರಮದ ಚಿಂತನೆ ಉಪಸಂಹಾರದಲ್ಲಿದೆ. ನಾವು ಮುಂದೆ ಅದನ್ನು ನೋಡೋರಿದ್ದೇವೆ. ವಿಶೇಷವಾಗಿ ಭಗವದ್ಗೀತೆಯ 15ನೇ ಅಧ್ಯಾಯ ಏನಿದೆ, ಸಮಗ್ರ 18 ಅಧ್ಯಾಯಗಳ ಸಾರ. ಇದನ್ನು ಎಲ್ಲ ದಾರ್ಶನಿಕರು ಒಪ್ಕೊಂಡಿದ್ದಾರೆ. ನಾನು ಕೇವಲ ಮಧ್ವಮತ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಬ್ಬರೂ ಕೂಡ ಭಗವದ್ಗೀತೆಯ ಎಸೆನ್ಸ್ 15ನೇ ಅಧ್ಯಾಯ ಅಂತ ಹೇಳಿದ್ದಾರೆ. ಪದ್ಮ ಪುರಾಣದಲ್ಲಿ ಈ 15ನೇ ಅಧ್ಯಾಯ, ಅದರಲ್ಲಿಯೂ ಕೂಡ ಊರ್ಧ್ವಮೂಲಂ ಅಧಃಶಾಖಂ, ಇಷ್ಟೇ ಚಿಂತನೆ. ಎಷ್ಟು ಅದ್ಭುತವಾಗಿ ಇದರ ಚಿಂತನೆ ಇದೆ ಅಂದರೆ, ಊರ್ಧ್ವ ಅಧಃ ಅಂತ 2 ಶಬ್ದ ಸಾಕು ಅಂತ ಹೇಳಿದ್ದಾರೆ. ಒಬ್ಬನಿಗೆ ತುಂಬ ಕರ್ಮಬಂಧನಗಳಿರುತ್ತೆ, ಗೊತ್ತಿಲ್ಲದೆ ಒಂದು ಭಗವದ್ಗೀತೆಯ ಪೇಪರ್ ಹಾರಿ ಬರುತ್ತೆ ಅವನ ಜನ್ಮದಲ್ಲಿ, ಅದನ್ನು ತಗೊಂಡು ಓದ್ತಾನೆ, ಅದರಲ್ಲೆಲ್ಲ ತುಂಡಾಗ್ಬಿಟ್ಟಿದೆ. ಮೊದಲನೇ ಈ 15ನೇ ಅಧ್ಯಾಯದ ಮೊದಲನೇ ಶ್ಲೋಕದ ಒಂದು ತುಂಡು ಊರ್ಧ್ವಮೂಲಂ ಅಧಃಶಾಖಂ ಅಂತ ಅಂತ್ಯಕಾಲದಲ್ಲಿ ಹೇಳ್ತಾನೆ ಮೋಕ್ಷ ಆಗುತ್ತೆ ಅಂತ ಕಥೆ ಇದೆ. ಯಾಕೆ ಅಂದರೆ ಊರ್ಧ್ವ ಅನ್ನೋ ಶಬ್ದಕ್ಕೆ ಸರ್ವೋತ್ತಮನಾದ ಭಗವಂತ ಅಂತ ಅರ್ಥ. ಅಧಃ ಅಂದರೆ ಅವನನ್ನು ಆಶ್ರಯಿಸಿಕೊಂಡಿರುವಂತಹ ಜಗತ್ತು ಅಂತ ಅರ್ಥ. ಅವನ ಮೇಲೆ ನಾನು ಕೆಳಗೆ ಅಂತ ಮೋಕ್ಷ ಆಯಿತು ಅಂತ. ಇಷ್ಟು ಸುಲಭವಾದ ವಿವರಣೆ ಪದ್ಮಪುರಾಣದಲ್ಲಿದೆ. ಆದ್ದರಿಂದ ತುಂಬ ಒಳ್ಳೆಯ ಚಿಕಿತ್ಸೆ ಇದು. ಅಂದರೆ ಇದು ಯಾವ ನಮ್ಮ ಜಗತ್ತಿನಲ್ಲಿ ಸಿಗುವಂತಹ ಚಿಕಿತ್ಸೆ ಅಲ್ಲ, ಭಗವದ್ಗೀತೆಯಲ್ಲಿ ಕೃಷ್ಣ ಕೊಟ್ಟಿರುವ ಅದ್ಭುತವಾದ ಒಂದು ಚಿಕಿತ್ಸೆ. ಜ್ಞಾನಯೋಗದ ವಿವರಣೆ, ವ್ಯಷ್ಟಿ ಪ್ರಪಂಚವನ್ನು ವಿವರಣೆ ಮಾಡಿ ಭಗವಂತ 15ನೇ ಅಧ್ಯಾಯದಲ್ಲಿ ಸಮಗ್ರ ಸಮಷ್ಟಿ ಪ್ರಪಂಚ, ಸಮಗ್ರವಾದ ಒಂದು ಪ್ರಪಂಚದ ಸ್ಥೂಲವಾದ ವಿವರಣೆ, ಅದರ ಜೊತೆಗೆ ನಮ್ಮ ಕರ್ತವ್ಯಗಳನ್ನು ಇದರಲ್ಲಿ ಬೋಧಿಸಿದ್ದಾನೆ. ಮೊದಲನೇ ದಿನದ ಚಿಂತನೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ನಾಳೆ ಸೇರಿದಾಗ ನೋಡೋಣ. ಹರಯೇ ನಮಃ. ಹರೇ ನಮಃ. ವೀಕ್ಷಕರೇ, ಬಹಳ ಸಂತೋಷ ಆಗ್ತಾ ಇದೆ ನನಗೆ. ನಿಮ್ಮ ಹತ್ರ ಒಂದು ಹೊಸ ವಿಷಯನ ಇವಾಗ ಹಂಚ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ವೇದಿಕ್ ವೆಲ್ನೆಸ್ ಕನ್ನಡ ಚಾನಲ್ನ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆದರೆ ಬಹಳಷ್ಟು ಜನ ನಮ್ಮನ್ನು ಕೇಳ್ತಾ ಇದ್ರು ಇಂಗ್ಲೀಷ್ನಲ್ಲಿ ಮಾಡಿ ಅಂತ. ಹಾಗಾಗಿ ನಿಮಗೋಸ್ಕರ ನಾವು ವೇದಿಕ್ ವೆಲ್ನೆಸ್ ಇಂಗ್ಲೀಷ್ ಚಾನಲ್ನ ಲಾಂಚ್ ಮಾಡಿದ್ದೀವಿ. ಈ ಒಂದು ಅಧಿಕ ಮಾಸದಲ್ಲಿ ಈ ಭಗವದ್ಗೀತೆಯ ಸೀರೀಸ್ ಇಂಗ್ಲಿಷ್ನಲ್ಲಿ ಬರ್ತಾ ಇದೆ. ಮತ್ತೆ ಈ ಒಂದು ಇಂಗ್ಲಿಷ್ ಸೀರೀಸ್ನ ನಡೆಸ್ಕೊಡ್ತಾ ಇರುವಂತಹ ಸ್ಕಾಲರ್ ಯಾರು ಗೊತ್ತಾ? ಡಾಕ್ಟರ್ ಪ್ರತೋಷ್ ಆಚಾರ್ಯರು. ಇವರು ಕೇವಲ ಪಂಡಿತರಷ್ಟೇ ಅಲ್ಲ, AI ಸೈಂಟಿಸ್ಟ್ ಕೂಡ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕರೆಂಟ್ಲಿ ರಿಸರ್ಚ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಉದ್ಧಾಮ ಪಂಡಿತರು ಕೂಡ. So don't miss this English series of Bhagavad Gita that we have just started. Especially for those who cannot follow Kannada to the last word, there is an opportunity now, and you can understand Bhagavad Gita in English from an eminent scholar and a scientist. The video link is there in the description. Don't miss. Share this with all those who are looking for a valuable content on Bhagavad Gita in English which can touch their hearts.